ರೆಡಿ ಆದಂತಹ ಸಂದರ್ಭದಲ್ಲಿ ಇನ್ನು ಹಾರಬೇಕು ಅನ್ನೋರೊಳಗೆ ನಮ್ ದೈವ ಗಟ್ಟಿತ್ತು ಅಂತ ಕೇಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಹಿಂದೊಬ್ಬ ಯಾರು ಬಂದು ಕಾಪಾಡವಿರ್ತಾನೆ. ಇನ್ನೇನು ಹಾರಬೇಕು ಅನ್ನೋರೊಳಗೆ ಶರಣರು ಎಲ್ಲಿರ್ತಾರ ಅಂತ ಕೇಳಿದ್ರೆ ಅವ್ರು ಹಿಂದೆ ನಿಂತ್ಕೊಂಡಿರ್ತಾರೆ. ಶರಣ ಬಸಪ್ಪನವರು ಹೋಗಿ ಗಟ್ಟಿ ಹಿಡಿತಾರ. ಅಪ್ಪ, ಕಾಲ ಕಲ್ ಕಟ್ಕೊಂಡಿದಿ, ಕೈಯಾಗ ಕಲ್ ಕಟ್ಕೊಂಡಿದ್ದೀವಿ, ಇಷ್ಟು ದೊಡ್ಡ ದೊಡ್ಡ ಕಲ್ಲು ಕಟ್ಕೊಂಡು ಈ ಹೊಳೆ ಹಾರಿ ಸಾಯಕತ್ತಿದಿ ಯಾಕ ಅಂತ ಕೇಳ್ತಾರೆ. ಯಾಕೆ ಹೊಳೆ ಹಾರಾಕತ್ತಿದಿ? ಹೊಳೆ ಹಾರಿ ಸಾಯುವಂತದ್ದು ಏನಾಗ್ಯದ ನಿನಗ ಅಂತ ಕೇಳ್ತಾರೆ. ಯಪ್ಪ, ನನ್ನ ಕಿವಿ ಕೇಳಂಗಿಲ್ರಿ, ಕಿವಿ ಬಹಳ ನೋವು ಕಿವಿ ಕೇಳಂಗಿಲ್ಲ, ನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ, ನನಗಿನ್ನೂ ಲಗ್ನ ಇಲ್ಲ, ಏನು ಇಲ್ಲ, ಅದಕ್ಕೆ ಇದ್ದರೆ ಏನು ಪ್ರಯೋಜನ, ಆರೋಗ್ಯನೂ ಸರಿ ಇಲ್ಲ, ಅದಕ್ಕೆ ಹೊಳೆ ಹಾರಿ ಸಾಯ್ಬೇಕಂತ ಹೇಳಿ ಎಲ್ಲ ರೆಡಿ ಆಗಿನ್ರಿ ಅಂತಾನ. ಆ ಕಲ್ಲನ್ನೆಲ್ಲ ಬಿಚ್ಚುತ್ತಾರ ಶರಣರು. ಬಿಚ್ಚಿ ಕೆಳಗಾಕಿ ಬಾಪ ಅಂತ ಹೇಳಿ ಅವನ ಕರ್ಕೊಂಡು ಬೆಳಗುಂಪೆ ಊರಿಗೆ ಬರ್ತಾರೆ. ಊರಿಗೆ ಬಂದು ಅಲ್ಲಿ ಒಬ್ಬ ಭಕ್ತರ ಮನೆಯೊಳಗೆ ಪೂಜೆ ಮಾಡ್ಕೊಂತಿರ್ತಾರ. ಆ ಕಿವುಡನನ್ನ ಕರೆದು ಏನು ಮಾಡ್ತಾರ ಅಂತ ಕೇಳಿದ್ರೆ, ಪೂಜೆ ಆದ ಗುಟ್ಲೆ ಅವನ ಕಿವಿಯೊಳಗಡೆ ಮಹಾಮಂತ್ರವನ್ನ ಹೇಳಿ ಓಂ ಅಂತೇಳಿ ಊದಿ ಬಿಡ್ತಾರ. ಊದಿದಾಗ ಅವನ ಕಿವಿ ಸರಿಯಾಗಿ ಬಿಡ್ತದೆ, ಕಿವಿ ಕೇಳಾಕ್ ಹತ್ತು ಬಿಡ್ತಾವ, ಅವನ ಕಿವಿ ಕೇಳಾಕ್ ಹತ್ತು ಬಿಡ್ತಾವ. ಅಪ್ಪ, ನನ್ನ ಕಿವಿ ಕೇಳಾಕ್ ಹತ್ತಿದ್ರು, ನನ್ನ ಕಿವಿ ಕೇಳಾಕ್ ಹತ್ತಿದ್ರು, ನನ್ನ ಕಿವಿನೂ ಹೋಯ್ತು ಅಂತೇಳಿ ಬಹಳ ಖುಷಿ ಆಗ್ತದೆ. ಖುಷಿಯಾಗಿ ಸಾಯ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಮುಂದೆ ಏನು ವಿಚಾರ ಮಾಡ್ತಾರಂತ ಕೇಳಿದ್ರೆ, ತನ್ನ ಮನೆಯಲ್ಲಿ ತನಗೆ ಬೇಕಾಗಿ ಬರ್ತಕ್ಕಂಥ ಪಾಲೇನಿತ್ತಲ್ಲ, ಸಂಪತ್ತೇನಿತ್ತಲ್ಲ, ಅದನ್ನ ಎಲ್ಲವನ್ನ ತೆಗೆದುಕೊಂಡು ಬಂದು ಯಾರಿಗೆ ಕೊಡ್ಬೇಕಂತಾನ? ಶರಣರ ದಾಸೋಹಕ್ಕೆ ಕೊಡ್ಬೇಕು. ಸಾಯುವಂತವನು ಉಳಿಸಿದ್ರು, ನಾ ಸತ್ತು ಹಾಕಿದ್ದೆ, ಸತ್ತು ಹೋದ್ರೆ ಎಲ್ಲ ಆಸ್ತಿ ಹೋಗಿಬಿಡ್ತಿತ್ತು, ಮತ್ತ ನನ್ನನ್ನು ಉಳಿಸ್ಯಾರ ಶರಣರು. ಉಳಿಸಿದಕ್ಕೆ ಹೊಳ್ಳಿ ಉಪಕಾರ ತೀರಿಸ್ಬೇಕಲ್ಲ, ಏನು ಮಾಡೋದು ಅಂತ ಹೇಳಿ ಶರಣಬಸಪ್ಪನವರಿಗೆ ಆಸ್ತಿ ಎಲ್ಲವನ್ನ ಕೊಟ್ಟು ಬಿಡೋಣ, ಸಂಪತ್ತೆಲ್ಲವನ್ನ ಕೊಟ್ಟು ಬಿಡೋಣ ಅಂತ ಹೇಳಿ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಆ ಸಂಪತ್ತೆಲ್ಲವನ್ನ ಕೊಡಾಕ್ ಹೋದಾಗ ಯಾರು ಅಡ್ಡ ಬರ್ತಾರ ಅಂತ ಕೇಳಿದ್ರೆ, ಅವ್ರ ಸಂಬಂಧಿಕರೆಲ್ಲ ಇರ್ತಾರಲ್ಲ, ಅಣ್ಣ, ತಮ್ಮ, ಅಕ್ಕ, ತಂಗಿ. ಇವ ಕಿವುಡಿದ್ದಾಗ ಮಗಳು ಕೊಡು, ನಾ ಮಗಳು ಮಾಡ್ಕೊಂತೀನಿ ಅಂತಂದ್ರೆ ಅವಳು ಮಗಳನ್ನ ಕೊಟ್ಟಿರಂಗಿಲ್ಲ. ಈ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳಿ ಹೋದಾಗ, ಶರಣರಿಗೆ ಕೊಡ್ತೀನಿ ಅಂತ ಹೋದಾಗ ಅಡ್ಡ ಹಾಕ್ತಾರೆ, ಸಂಪತ್ತನ್ನು ಕೊಡಂಗಿಲ್ಲ, ಅದು ಎಲ್ಲ ನಮಗ್ ಸೇರಿದ್ದು, ನೀನು ಕೊಡೋದಿಲ್ಲ ನಾವು ಅಂತ ಹೇಳಿ ಅಡ್ಡ ಹಾಕ್ತಾರೆ. ಯಾವಾಗ ಅಡ್ಡ ಹಾಕಿದಾಗ ಶರಣರ ಹತ್ರ ಬಂದು ಅಳಾಕತ್ತನವ, ಯಪ್ಪ, ನನ್ನನ್ನು ಉಳಿಸಿರಿ, ನೀವು ನನ್ನ ಪ್ರಾಣ ಉಳಿಸಿರಿ, ನಿಮಗೆ ನನಗಿರ್ತಕ್ಕಂಥ ಆಸ್ತಿ ಸಂಪತ್ತೆಲ್ಲವನ್ನ, ಬಂಗಾರ ಎಲ್ಲವನ್ನ ಕೊಡಬೇಕಂತ ಹೇಳಿ ಮಾಡೀನಿ. ನನ್ನ ಮನೆಯೊಳಗೆ ನಮ್ಮ ಅಕ್ಕ, ನಾ ಕಿವುಡಿದ್ದಾಗ ಮಗಳು ಕೊಡ್ಲಿಲ್ಲ, ನಾನು ನೋಡ್ಕೊಳ್ಳಿಲ್ಲ, ಇವತ್ತು ಸಂಪತ್ತು ಕೊಡಾಕ ಅಡ್ಡ ಬಂದಾಳ್ರಿ ಯಪ್ಪ ಅಂದಾಗ ಶಿವೇಚ್ಛೆ ಇದ್ದಂಗೆ ಆಗ್ತತಿ. ಬಾರಪ್ಪ, ನೀ ಇಲ್ಲಿ ಕುತ್ಕೋ ಸುಮ್ಮನೆ ಅಂತ ಹೇಳಿ ತಮ್ಮ ಹತ್ರ ಕುಂದ್ರಸ್ಕೊಂತಾರೆ. ಈ ಕಡೆ ಏನಾಗಿರ್ತದ ಅಂತ ಕೇಳಿದ್ರೆ ಹೇಳ್ತಾರಲ್ಲ, ದುಡ್ಡು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವು ತನ್ನಲ್ಲಿರುವ ಮಠ ಎಲ್ಲರೂ ನನ್ನವರೆನ್ನುವರು, ಅನ್ನವು ತೀರಿದ ಮರುದಿನವೇ ನನ್ನವರ್ಯಾರು ನನಗಿಲ್ಲ. ಸಂಪತ್ತಿದ್ರೆ ನಮ್ಮನ್ನೆಲ್ಲ ನೋಡ್ಕೊಂತಾರೆ, ಇಲ್ಲಂದ್ರೆ ಯಾರು ನೋಡ್ಕೊಳಂಗಿಲ್ಲ. ಈಗ ಸಂಪತ್ತನ್ನು ಕೊಡಕ್ ಹೋದ್ರೆ ಮಕ್ಕ ಅಡ್ಡ ಹಾಕ್ಯಾಳ ಅಂದಾಗ ಇಲ್ಲಿ ಕುತ್ಕೋ ಅಂತ ಹೇಳಿ ಕುಂದರ್ಸ್ದಾಗ ಏನ್ ಆಗ್ತಾ ಇದೆ ಅಂತ ಕೇಳಿದ್ರೆ, ಇವನು ಕಿವಿ ಸೀದಾ ಅಕ್ಕವೋ, ಅವ್ರ ಅಕ್ಕನ ಕಿವಿ, ಎಲ್ಲಾರ ಕಿವಿ ನೋವು ಚಲುವಾಗಿ ಬಿಡ್ತಾವ. ಮನ್ಯಾಗ ಯಾರ್ಯಾರು ಅಡ್ಡ ಮಾಡಿರ್ತಾರಲ್ಲ, ಶರಣರಿಗೆ ಕೊಡಬೇಡ ಅಂತೇಳಿ ಅಡ್ಡ ಮಾಡಿರ್ತಾರಲ್ಲ, ಅವ್ರು ಎಲ್ಲಾ ಕಿವಿ ಹೋಗ್ಬಿಡ್ತಾವ, ಕಿವಿ ನೋಯಾಕತ್ತಾವ, ಕಿವಿ ಕೇಳಂಗಿಲ್ಲ, ಎಲ್ಲಾರು ಅಳಾಕತ್ತಾರ. ಇವನು ಕಿವಿ ಕೇಳಾಕತ್ತಾವ, ಇವ ಸೀದಾ ಅಕ್ಕನ, ಅವ್ರು ಎಲ್ಲರೂ ಕಿವಿ ಸೂಲೆ ಬಂದು ಕಿವಿ ಕೇಳಾರ್ದಂಗಾಗಿ ಅಳಾಕತ್ತಾರೆ. ಬರೀ ಹೋಗೋನು ಶರಣರ ಹತ್ರ, ನೀವು ಅಡ್ಡ ಹಾಕಿರಿ, ಅವ್ರಿಗೆ ಕೊಡ್ತೀನಿ ಅಂದಿದ್ದಕ್ಕೆ ದಾಸೋಹ ಕೊಡ್ತೀನಿ ಅಂದಾಗ ನೀವು ಅಡ್ಡ ಹಾಕಿರಿ, ಆ ಪಾಪನ ನಿಮ್ಮನ್ನು ಕಾಡಾಕತ್ತೈತಿ, ಬರ್ರಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಇವ ಕರ್ಕೊಂಡ್ ಬಂದಾಗ ಹೇಳ್ತಾನ, ಅವ್ರನ್ನೆಲ್ಲ ತೋರಿಸಿ, ಯಪ್ಪ, ಇವ್ರಿಗೆ ನನ್ನ ಕಿವಿ ಬ್ಯಾನ್ ಎಲ್ಲ ಹೋಗಿ ಇವ್ರಿಗೆ ಹತ್ತದ್ರಿ, ಇವ್ರ ಕಿವಿ ಕೇಳಾರ್ದಂಗಾಗ್ಯಾವ ಅಂದಾಗ ಎಲ್ಲಾರು ಅಂತಾರೆ, ನಮ್ ತಪ್ಪಾಗೈತಿ, ನಮ್ಮ ತಮ್ಮ ದಾಸೋಹಕ್ಕೇನು ಕೊಡ್ತೀನಿ ಅಂದಿದ್ನಲ್ಲ,
ಅದನ್ನ ನಾವು ಕೊಡ್ತೀವಿ, ನಮ್ಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ಶರಣರಲ್ಲಿ ಕೈ ಮುಗಿದು ನಿಂತಾಗ ಏನಾಗ್ತದೆ ಅಂತ ಕೇಳಿದ್ರೆ ಅವ್ರ ಕಿವಿ ನೋವೆಲ್ಲ ಹೋಗಿ ಅವ್ರಿಗೆ ಆರೋಗ್ಯ ಬರ್ತದ. ಆ ಸಂಪತ್ತನ್ನೆಲ್ಲವನ್ನ ಶರಣರಿಗೆ ಕೊಟ್ಟು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸಂತೋಷ ಪಡ್ತಾರೆ. ಇಂಥ ಲೀಲೆಯನ್ನ ಮಾಡ್ತಾ ಮಾಡ್ತಾ ಶರಣರು ಇನ್ನೂ ಅನೇಕ ಕಡೆ ಹೋಗ್ತಾರೆ. ಬಸವಾಪಟ್ಟಣಕ್ಕೆ ಬರ್ತಾರೆ, ಬೆಳಗುಂಪಿಗೆ ಬರ್ತಾರೆ, ಕೌಜಲ್ಗಿಗೆ ಬರ್ತಾರೆ. ಇದನ್ನೆಲ್ಲ ಹೇಳಕ್ಕಾಗೋದಿಲ್ಲ. ಸಂಚಾರವನ್ನ ಮಾಡ್ತಾ ಮಾಡ್ತಾ ಎಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ಶರಣರ ಪರತಾಬಾದಕ್ಕೆ ಬರ್ತಾರೆ. ಇವತ್ತೇನು ಜೇವರಿಗೆ ದಾರಿಯೊಳಗೆ ಯಾವುದೇ ಪರತಾಬಾದ್ ಅಂತಿದೆ, ಅಲ್ಲಿ ಕುಂತು ಹೋಗ್ಯಾರ. ಅಲ್ಲಿ ಶರಣ ಬಸಪ್ಪನವ್ರ ಗುಡಿಯನ್ನಲ್ಲೇ ಕಟ್ಟಿದ್ದಾರೆ. ನೋಡಿ, ಶರಣ ಬಸಪ್ಪನವ್ರ ಗುಡಿಯನ್ನು ಕಟ್ಟ್ಯಾರಲ್ಲೇ. ಇವತ್ತಿಗೂ ಅಲ್ಲಿ ವರ್ಷಕ್ಕೊಮ್ಮೆ ಪುರಾಣ ಅದೆಲ್ಲ ನಡೀತದೆ. ಶರಣ ಬಸಪ್ಪನವ್ರ ಪುರಾಣ ಆ ಪರತಾಬಾದಿನಲ್ಲಿ ಬರಗಾಲ ಬಿದ್ದು ಬಿಟ್ಟಿರ್ತದೆ. ಶರಣರಲ್ಲಿ ಬರೊಳಗ ದನಗಳಿಗೆ ಕುಡಿಯಾಕ ನೀರು ಇರಂಗಿಲ್ಲ, ಮಳೆ ಇರೋದಿಲ್ಲ, ಜನಗಳಿಗೆ ಆಹಾರದ ಕೊರತೆ ಇರ್ತದೆ. ಏನು ಮಾಡಬೇಕು ಅಂತೇಳಿ ಜನವೆಲ್ಲ ದಿಕ್ಕಾಪಾಲಾಗಿ ಜೀವನವನ್ನು ಸಾಧಿಸುವಂತ ಸಂದರ್ಭದಲ್ಲಿ ಏನಾಗಿರ್ತದೆ ಅಂತ ಕೇಳಿದ್ರೆ ಅದೇ ಟೈಮ್ ಶರಣರು ಆ ಊರಿಗೆ ಬರ್ತಾರೆ. ಕುಡಿಯಾಕ ದನಗಳಿಗೆ ನೀರಿಲ್ಲ, ಎಲ್ಲಿ ನೋಡಿದ್ರು ಹಾಹಾಕಾರ. ಶರಣರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ಊರಿಗೆ ಬಂದು ಜನರೆಲ್ಲರನ್ನ ನೋಡಿ ದಾಸೋಹವನ್ನ ಪ್ರಾರಂಭ ಮಾಡ್ತಾರೆ. ಬರಗಾಲದಲ್ಲಿ ಎಲ್ಲರಿಗೆ ಪ್ರಸಾದ ಕೊಡಬೇಕು ಅಂತೇಳಿ ದಾಸೋಹ ಪ್ರಾರಂಭ ಮಾಡ್ತಾರೆ. ನಾಡಿನ ಮೂಲೆಯಲ್ಲೆಲ್ಲ ಅಡ್ಡಾಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದಾಸೋಹವನ್ನ ತಂದು, ಆಹಾರವನ್ನ, ದವಸ ಧಾನ್ಯಗಳನ್ನ ತಂದು ಏನು ಮಾಡ್ತಾರೆ ಅಂತ ಕೇಳಿದ್ರೆ ದಾಸೋಹವನ್ನ ಪ್ರಾರಂಭ ಮಾಡ್ತಾರೆ. ಎಲ್ಲರೂ ದಾಸೋಹದಲ್ಲಿ ಪಾಲ್ಗೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಸಾದವನ್ನ ತೆಗೆದುಕೊಂಡು ಆ ಊರಿನಲ್ಲಿ ಇರಾಕತ್ತಾರೆ. ಹಿಂಗ ದಾಸೋಹ ನಡೆದಾಗ ಶರಣರ ಕೀರ್ತಿಯನ್ನು ಕೇಳಿ ಅಲ್ಲಿ ಯಾರು ಬರ್ತಾರಂತ ಕೇಳಿದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾನೆ. ಅವ್ರು ಯಾರು ಅಂತ ಕೇಳಿದ್ರೆ ಕಲಬುರ್ಗಿಯಿಂದ ಯಾರು ಬರ್ತಾರಂತ ಕೇಳಿದ್ರೆ ದೊಡ್ಡಪ್ಪ ಗೌಡರು. ಕಾಳು ಕಡಿ ವ್ಯಾಪಾರವನ್ನು ಮಾಡ್ತಾ, ಭೂಸಾರಿ ವ್ಯಾಪಾರವನ್ನು ಮಾಡ್ಕೊಂತ ಎಲ್ಲಿ ಬರ್ತಾರಂತ ಕೇಳಿದ್ರೆ ಪರತಾಬಾದಕ್ಕೆ ಬರ್ತಾರೆ. ಪರತಾಬಾದಕ್ಕೆ ಬಂದು ಶರಣರ ಕಾರ್ಯವನ್ನ ನೋಡ್ಯಾರ. ನೋಡಿ ತಾವು ತಂದಂತ ಕಾಳು ಕಡಿ ಎಲ್ಲವನ್ನ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಈ ಪುಣ್ಯಾತ್ಮ ಇಂಥ ಬರಗಾಲದಲ್ಲಿ ಇಷ್ಟೊಂದು ಜನರಿಗೆ ಪ್ರಸಾದವನ್ನ ಹಾಕಾಕತ್ತಾನ ಅಂತ ಕೇಳಿದ್ರೆ ಇದ್ರಾಗ ನಾವು ಒಂದಿಷ್ಟು ಕೊಡ್ಬೇಕು ಅಂತ ಹೇಳಿ ಏನು ಮಾಡ್ತಾನಂತ ಕೇಳಿದ್ರೆ ದಾನ ಕೊಡ್ತಾನೆ. ಹೀಗೆ ಬರೋದು ಹೋಗೋದು, ದಾನ ಧರ್ಮವನ್ನ ಮಾಡೋದು ನಡೀತದೆ. ನಡೆದಂತ ಸಂದರ್ಭದಲ್ಲಿ ಒಂದು ದಿನ ಅವ್ರಿಗೆ ಶರಣ ಬಸಪ್ಪನವ್ರಿಗೆ, ದೊಡ್ಡಪ್ಪ ಗೌಡ್ರಿಗೆ ಒಂದು ಒಳ್ಳೆಯ ಸಂಬಂಧ ಬರ್ತದೆ. ಸಂಬಂಧ ಬಂದಾಗ ದೊಡ್ಡಪ್ಪ ಗೌಡ ಶರಣರಿಗೆ ಕೇಳ್ತಾನೆ ಒಂದಿನ, ಯಪ್ಪ ಇಷ್ಟೆಲ್ಲ ಉದ್ಧಾರ ಮಾಡಕತ್ತೀರಿ ಈ ಭಾಗದಾಗ, ಕಲಬುರ್ಗಿಗೆ ನನ್ನ ಮನೆಗೂ ಒಂದು ದಿನ ಬಂದು ನೀವು ಏನು ಮಾಡಬೇಕು ಅಂತ ಕೇಳಿದ್ರೆ ನನ್ನ ಆದರ ಆತಿಥ್ಯವನ್ನ ಸ್ವೀಕಾರ ಮಾಡಿ ನಮ್ಮ ಮನೆಗೂ ಕೂಡ ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ದೊಡ್ಡಪ್ಪ ಗೌಡ ಯಾರಿಗೆ ಕೇಳ್ತಾನೆ? ಶರಣ ಬಸಪ್ಪನವರಿಗೆ ಕೇಳ್ತಾನೆ. ಅಪ್ಪ ನಾ ಬರ್ತೀನಿ ಅಂತ ಹೇಳಿರ್ತಾರ. ಒಂದು ಟೈಮ್ ನೋಡಿ ಹೋಗೋಣಂತೆ ದೊಡ್ಡಪ್ಪ ಗೌಡ ಆಗ್ಲಿ ಅಂತ ಹೇಳ್ತಾ ಇವ ಬಾ ಅನ್ನವ. ಅವ್ರು ಬರ್ತೀವಿ ಅನ್ನೋರು ಟೈಮ್ ಹೋಗ್ಬಿಡ್ತದೆ, ಬರಗಾಲೆಲ್ಲ ಬಿದ್ದಿರ್ತದೆ. ಕೊನೆಗೆ ಒಂದು ದಿವಸ ನೀವು ಬರಬೇಕ್ರಿ ಅಪ್ಪ ಅನ್ಕೊಂತ ಏನಂತಾನ ದೊಡ್ಡಪ್ಪ ಗೌಡ ಅಂತ ಸಲಿಗಿಂದ ಅಂತಾನಂದ್ರೆ, ಯಪ್ಪ ನೀವು ನನ್ನ ಮನೆಗೆ ಬಂದು ಕಲಬುರ್ಗಿಗೆ ಬಂದ್ಬಿಡ್ರಿ, ನೀವು ಅಲ್ಲೇ ಇರ್ರಿ ಅಂತ ಕೇಳ್ತಾನ. ಶರಣರ ಮೂಡ್ ಹೆಂಗಿರ್ತತಿ? ಒಳ್ಳೆ ಮೂಡ್ ಇರ್ತದೆ. ಆಯ್ತು ತಗೋರೋ ದೊಡ್ಡಪ್ಪ ಗೌಡ, ನಾನು ನಿನ್ನ ಮನೆಗೆ ಬರ್ತೀನಿ ಅಂತೇಳಿ ಶರಣರು ಒಪ್ಪಿಗೆ ಕೊಟ್ಟು ಬಿಡ್ತಾರೆ. ಪರತಾಬಾದ್ನಾಗೆಲ್ಲ ಮಳೆ ಆಗಿರ್ತದೆ, ಜನ ಸಂಪಾಗ್ತದೆ. ಅವಾಗ ಸಾಲ ಮಾಡಿರ್ತಾರೆ ಶರಣರು. ಎದಕ್ಕೆ ಸಾಲ ಮಾಡಿರ್ತಾರೆ? ತಮ್ಮ ಹೆಂಡ್ರ ಮಕ್ಕಳಿಗಾಗಿ ಸಾಲ ಮಾಡಿರಂಗಿಲ್ಲ, ತಮ್ಮ ಸಂಸಾರಕ್ಕೆ ಸಾಲ ಮಾಡಿರಂಗಿಲ್ಲ. ಯಾರ ಸಲಾಗಿ ಸಾಲ ಮಾಡಿರ್ತಾರ ಅಂತ ಕೇಳಿದ್ರೆ ಜನಗಳಿಗೆಲ್ಲ ದವಸ ಧಾನ್ಯಗಳನ್ನು ತರಬೇಕಾಗಿರ್ತದಲ್ಲ, ಸುಮಾರು ಒಂದು 2-3 ಸಾವಿರ ಆಗಿನ ಕಾಲದಲ್ಲಿ ಸಾಲ ಆಗಿರ್ತದೆ. ಸಾಲ ಆದಾಗ ದೊಡ್ಡಪ್ಪ ಗೌಡನ ಮುಂದೆ ಹೇಳ್ತಾರೆ, ದೊಡ್ಡಪ್ಪ ಗೌಡ ನಿನ್ನ ಮನೆಗೆ ನೀ ಬರ್ಬೇಕಂತಿ ನನ್ನನ್ನ, ನಾ ಬರ್ಬೇಕಂದ್ರೆ ಏನಂತ ಕೇಳಿದ್ರೆ ಇಷ್ಟ ಕೊಂಡ ಇಲ್ಲಿ ಸಾಲ ಮಾಡಿವಿ, ಇದನ್ನ ತೀರಿಸಿ ಬರ್ತೀನಿಪ್ಪ ಅಂತ ಹೇಳ್ತಾರ. ಈ ಸಾಲ ತೀರ್ಸು ಮಠ ಈ ಋಣ ಇಟ್ಕೊಂಡು ನಿನ್ನ ಮನೆಗೆ ಹೆಂಗ್ ಬರ್ಬೇಕು ನಾ ಕಲಬುರ್ಗಿಗೆ? ಅದಕ್ಕೆ ಇದನ್ನ ಸಾಲ ತೀರಿಸಿ ನಿನ್ನ ಮನೆಗೆ ಬರ್ತೀನಿ ನೋಡೋಣ ಅಂತಾರ. ದೊಡ್ಡಪ್ಪ ಗೌಡ ಅಂತಾನ, ಯಪ್ಪ ಎಷ್ಟು ಸಾಲ? ಈ ಸಾಲವನ್ನ ನಾನ ಕೊಡ್ತೀನ್ರಿ ಅಂತ ಹೇಳಿ ಅವನ ಎತ್ತನ್ನ ಮಾರಿ ಎಲ್ಲಾ ಕಾಳು ಕಡಿಯನ್ನ ಮಾರಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಶರಣ ಬಸಪ್ಪನವ್ರ ಸಾಲ ತೀರಿಸಿ
ನೀವು ಬಂದ್ರೆ ಸಾಕು ಅಂತ ಹೇಳಿ ಶರಣಬಸಪ್ಪನವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನ ಅಂತ ಕೇಳಿದ್ರೆ ಅವ್ರ ಸಾಲ ತೀರಿಸಿ ಕಲಬುರ್ಗಿಗೆ ಕರ್ಕೊಂಡು ಹೋಗ್ತಾನ. ಕಲಬುರ್ಗಿಗೆ ಹೋದ್ರು ಶರಣಬಸಪ್ಪನವರು. ಕಲಬುರ್ಗಿಗೆ ಹೋಗಿ ನೋಡ್ರಿ, ದೊಡ್ಡಪ್ಪ ಗೌಡರ ಮನೆಯಲ್ಲಿ ಇರಾಕತ್ತಿದ್ರು. ಕಲಬುರಗಿಗೆ ಹೋಗಿ ದೊಡ್ಡಪ್ಪ ಗೌಡ್ರ ಮನೆಯೊಳಗೆ ಇರಾಕತ್ತಿದ್ರು. ದೊಡ್ಡಪ್ಪ ಗೌಡ್ರ ಮನೆಯೊಳಗಿರ್ತಕ್ಕಂತ ಸಂದರ್ಭದಲ್ಲಿ ಸುತ್ತಮುತ್ತಲ ಜನವೆಲ್ಲ ಬರಾಕತ್ತಿದ್ರು ಶರಣಬಸಪ್ಪನವರನ್ನ ಭೇಟಿ ಆಗ್ಲಿಕ್ಕೆ. ಒಬ್ಬ ಮಹಾತ್ಮ ಶರಣಬಸಪ್ಪ ಇಲ್ಲಿ ಬಂದಾನ, ಅವನನ್ನ ಕಾಣಬೇಕು, ಅವನ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬರ್ಲಿಕ್ಕೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಒಂದು ದಿನ ಬಹಳ ಮಂದಿ ಹೆಣ್ಮಕ್ಳು ಬರಾಕತ್ತಾರ. ಯಪ್ಪ, ನನಗ್ ಮಕ್ಳಿಲ್ಲ, ನನಗ್ ಸಂತಾನ ಇಲ್ಲ, ನನಗ್ ಗಂಡಿಲ್ಲ, ನನಗ್ ಬರೇ ಹೆಣ್ಣದಾವು ಅಂತ ಹೇಳಾಕ್ ಬರ್ತಿರ್ತಾರ. ಶಿವ ಒಳ್ಳೇದ ಮಾಡ್ತಾನಂತ ಶರಣರು ಹೇಳ್ತಿರ್ತಾರ. ಅವ್ರಿಗೆ ಒಳ್ಳೇದಾಗ್ತಿರ್ತದೆ. ಒಂದು ದಿನ ಮಕ್ಕೊಂಡಾಗ ಶರಣರು ಪೂಜಾ ಪ್ರಸಾದವನ್ನ ತೀರಿಸಿ ಮಲ್ಕೊಂಡಿರ್ತಾರೆ. ರಾತ್ರಿ ಮಲ್ಕೊಂಡಾಗ ಶರಣರ ಕನಸಿನಲ್ಲಿ ಯಾರು ಬರ್ತಾರ ಅಂತ ಕೇಳಿದ್ರೆ ಶಿವ ಬರ್ತಾನ. ಶಿವ ಬಂದು ಹೇಳ್ತಾನ, ಶರಣ, ನಿನ್ನ ಕಾರ್ಯ ಏನಂತ ಕೇಳಿದ್ರೆ ಈ ನಾಡಿನ ಜನರಿಗೆಲ್ಲ ಬಂಜೆಯರಿಗೆ ಬೆಳಕಾಗುವಂತ ಕಾರ್ಯವನ್ನ ನೀನು ಮಾಡ್ಬೇಕು. ಅದಕ್ಕೆ ನೀ ಏನ್ ಮಾಡಂತ ಕೇಳಿದ್ರೆ, ಯಾರಾದ್ರೂ ನಿನ್ನ ಹತ್ರ ಬಂದ್ ನನಗೆ ಹೆಣ್ಣು ಮಗು ಬೇಕು ಅಂತ ಕೇಳಿದ್ರೆ ಅವ್ರ ಕಡೆಯಿಂದ 500 ರೂಪಾಯಿ ತಗೋ. ಗಂಡು ಮಗು ಬೇಕು ಅಂತ ಕೇಳಿದ್ರೆ ಅವ್ರ ಕಡೆಯಿಂದ ಎಷ್ಟು ತಗೋಬೇಕು? 1001 ತಗೋ. ಅದನ್ನ ದಾಸೋಹಕ್ಕೆ ಬಳಸು ದೊಡ್ಡಪ್ಪ ಗೌಡ್ರ ಮನೆಯೊಳಗಡೆ ಅಂತ ಹೇಳಿ ಪರಮಾತ್ಮನ ಆಜ್ಞೆ ಆಗ್ತದೆ. ಶರಣರಿಗೆ ಶಿವ ಆಜ್ಞೆಯನ್ನು ಕೊಡ್ತಾನೆ. ಆಜ್ಞೆಯನ್ನು ಕೊಟ್ಟಾಗ ಶರಣರು ಬೋರ್ಡ್ ಹಾಕ್ತಾರ. ದೊಡ್ಡಪ್ಪ ಗೌಡ್ರ ಮನೆ ಮೇಲೆ ಬೋರ್ಡ್ ಹಾಕಿದ್ರಂತ ಏನಂತ ಹೇಳಿ, ಯಾರ್ಯಾರಿಗೆ ಹೆಣ್ಣು ಬೇಕೋ ಅವರಿಗೆ ಎಷ್ಟು ಕೊಡ್ಬೇಕು? 1001. ಹೆಣ್ಣು ಬೇಕಾದ್ರಿಗೆ ಎಷ್ಟು? 501. ಗಂಡು ಬೇಕಾದ್ರೆ 1001 ಕೊಡಬೇಕು ಅಂತ ಹೇಳಿ ಬೋರ್ಡ್ ಹಾಕ್ತಾರ. ಎಷ್ಟು ಗಟ್ಟಿರ್ಬೇಕ್ರಿ ಶರಣರು. ಶಿವನಿಗೆ ಅವ್ರಿಗೆ ಎಷ್ಟು ಸಂಬಂಧ ಇರ್ಬೇಕು? ಗದಗ ಜಿಲ್ಲೆಯೊಳಗೆ ಒಂದು ಊರೈತಿ ಮುಳುಗುಂದ ಅಂತ ಹೇಳಿ. ಅಲ್ಲಿ ಒಬ್ರು ದೊಡ್ಡ ಶಿವಯೋಗಿಗಳು ಹಾಕ್ತಾರ, ಬಾಲಿಲ ಮಹಂತ ಶಿವಯೋಗಿಗಳು ಅಂತ ಹೇಳಿ ಅವ್ರ ಹೆಸರು. ಕಾಲಜ್ಞಾನಿಗಳವ್ರು. ಒಂದು ದಿನ ಅವ್ರ ಶಿಷ್ಯ ಇರ್ತಾನೆ. ಹಿಂಗ್ ದೊಡ್ಡಪ್ಪ ಗೌಡ ಶರಣಬಸಪ್ಪನವ್ರ ಶಿಷ್ಯ ಇದ್ನಲ್ಲ, ಹಂಗ ಹಸ್ಬಿ ಗಣಂಗಳಪ್ಪ ಅಂತೇಳಿ ಒಬ್ಬ ಶಿಷ್ಯ ಇರ್ತಾನೆ. ಕೇಳಾಕತ್ತೀರಲ್ಲ, ಏನಂದಿಲ್ಲ? ಏನ್ ಬೇಕು? ಹಸ್ಬಿ ಗಣಂಗಳಪ್ಪ ಅಂತ ಇರ್ತಾನೆ. ಶಿವಯೋಗಿಗಳ ಕೃಪಾ ಅವನ ಮೇಲೆ ಇರ್ತದ. ಇದ್ದಾಗ ಅವ ಏನ್ ತನ್ನ ಅಂಗಡಿ ಇಟ್ಟಿರ್ತಾನ, ಬಣಜ್ಗೆರವ ಹಸ್ಬಿ ಗಣಂಗಳಪ್ಪ ಅಂತ ಹೇಳಿ, ಶೀಲವಂತ ಬಣಜ್ಗೆರವ ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡ್ತೀನಿ ಅಂತ ಹೇಳಿ ತನ್ನ ಅಂಗಡಿ ಮೇಲೆ ಬೋರ್ಡ್ ಹಾಕಿರ್ತಾನೆ. ತನ್ನ ಅಂಗಡಿ ಮೇಲೆ ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡ್ತೀನಿ ಅಂತಾರೆ. ಬೋರ್ಡ್ ಹಾಕಿದ ಜನ ಕೇಳ್ಬೇಕಲ್ಲ, ಊರಾಗ ಕೆಲವೊಬ್ರು ಒಳ್ಳೇದನ್ನು ಕೇಳ್ತಾರೆ, ಕೆಲವೊಂದು ಕೀಟಕ್ ಜನ ಇರ್ತಾರ, ಅವ್ರು ಬಂದು ಕೇಳ್ತಾರೆ. ಏನಂತ ಕೇಳ್ತಾರ ಕೇಳಿದ್ರೆ, ರೀ ಶೆಟ್ರ, ನಮಗ 1 ಕ್ವಿಂಟಲ್ ದನದ ಮೈಯಾಗ ಉಣ್ಣಿ ಇರ್ತಾವಲ್ಲ, ದನದ ಮೈಯನ ಉಣ್ಣಿ ಬೇಕ್ರಿ ಅಂತಾನ. ಯಾರಾದ್ರೂ ಉಣ್ಣಿ ಇಟ್ಟು ಮರಕ್ ಸಾಧ್ಯ ಆಗತ್ರಿ? ನೋಡ್ರಿ ಎಂತೆಂತವ್ರು ಬರ್ತ. ದನದ ಮೈಯನ 1 ಕ್ವಿಂಟಲ್ ಉಣ್ಣಿ ಬೇಕಂತ ಬಂದ್ರ ಅವನ ಅಂಗಡಿಗೆ. ನೋಡೋ ನೀವು ಶಕ್ತಿ ಪರೀಕ್ಷೆ ಮಾಡಾನಂತೆ. ದನದ ಮೈಯಂದ 1 ಕ್ವಿಂಟಲ್ ಉಣ್ಣಬೇಕು ಅಂದ ಹುಟ್ಲೆ ಗಣಂಗಳಪ್ಪ ಓಡೋಡಿ ಎಲ್ಲಿ ಬಂದ ಅಂತ ಕೇಳಿದ್ರೆ, ಇಲ್ಲಿ ಮಠದೊಳಗೆ ಶಿವಯೋಗಿಗಳು ಕುಂತಿರ್ತಿದ್ರು. 3 ಅಂತಸ್ತಿಂದ ಇವತ್ತಿಗಿದೆ. ಕೆಳಗ್ ಗವಿಯೊಳಗೆ ಯಾವಾಗ್ಲೂ ಕುಂತಿರ್ತಿದ್ರು ಅವ್ರು ಅನುಷ್ಠಾನ ಮಾಡ್ಕೊಂತ. ಯಪ್ಪ, ಒಬ್ಬ ಅಂಗಡಿಗೆ ಬಂದು ನೀವು ಹೇಳಿದ ಬಳಿಕ ಬೇಡಿದವ್ರಿಗೆ ಬೇಡಿದ್ ಕೊಡ್ತೀನಿ ಅಂತ ಹೇಳಿ ಬೋರ್ಡ್ ಹಾಕಿನಿ. ಒಬ್ಬ ಬಂದು ಏನ್ ಮಾಡಿದ ಅಂತ ಕೇಳಿದ್ರೆ, ದನದ ಮೈಯನ ಉಣ್ಣಿ ಕೊಡ್ಬೇಕಂತ್ರಿ 1 ಕ್ವಿಂಟಲ್ ಅಂದ. ಶಿವಯೋಗಿಗಳು ಬಹಳ ದೊಡ್ಡವ್ರು. ಅವ್ರು ಹೇಳ್ತಾರ, ಗಣಂಗ್ಲಪ್ಪ, ಊರ್ ಹೊರಗೊಂದು ಮಠ ಐತಲ್ಲಿ, ಊರ್ ಹೊರಗೈತಿ 2 ಕಿಲೋಮೀಟರ್ ಬಿಟ್ರೆ, ನೀ ಅಲ್ಲಿ ಹೋಗು, ಅಲ್ಲಿ ಒಂದು ದೊಡ್ಡ ಕಲ್ಲು ಐತಿ, ಆ ಕಲ್ಲು ಎತ್ತು ಅದ್ರ ಕೆಳಗ ಹಾಗೆ ಐತಿ, 1 ಕ್ವಿಂಟಲ್ ಯಾಕೆ 100 ಕ್ವಿಂಟಲ್ ಉಣ್ಣೆ ಅದಾವು, ತೊಗೊಂಬಂದ್ ಮಾರು ಅಂತಂದ್ರು. ಹೆಂಗಿರ್ತಾರ ಜ್ಞಾನಿಗಳು. ಹೋಗಿ ತುಂಬ್ಕೊಂಡು ಬಾ ಅಂದ. ಅವ ಒಂದ್ ರೀತಿ ಉಣ್ಣಿನೇ ಹೆಂಗ್ ತುಂಬ್ಕೊಂಡ್ ಬಂದ ಅಂತ ಕೇಳಿದ್ರೆ, ಚೀಲಕ್ಕೆ ಹತ್ತಿ ಕಾಳು ತುಂಬ್ಕೊಂಡು ಬಂದಂಗ ಬಂದ. ಏನ್ರಿ,
ಅವು ಉಣ್ಣಿರ್ತಾವಲ್ಲ, ಇಂತಿಂತಾವ್ ಅಂತ ಉಣ್ಣಿ 1 ಕ್ವಿಂಟಲ್ ಬರ್ತಿ ಚೀಲ್ದಾಗ ತುಂಬ್ಕೊಂಬಂದ. ಇವ ನಿಂತಿದ್ದೀವಿ ಗಿರಕ್ಕಿ, ತೂಕ ಮಾಡಿದ 1 ಕ್ವಿಂಟಲ್ ಬರಬ್ಬರಿ. ತಗೊಂಡು ಹೋಗು ಅಂತ ಕೊಟ್ಟ ರೊಕ್ಕನು ತಗೊಂಡ, ಶೆಟ್ರ್ ರೊಕ್ಕ ತಗೊಂಡ್ರು. ಇಸ್ಕೊಳಕ್ ಬಂದ ಉಣ್ಣಿ ತಗೊಂಡು ಹೋದ. ಚೀಲ್ದನು ಉಣ್ಣೆಲ್ಲ ಮಾಯ ಆಗಿ ಅವ ಮನೆಗೆ ಹೋಗೋರೊಳಗೆ ಏನಾಗಿದ್ವು ಅಂತ ಕೇಳಿದ್ರೆ ಹ್ಯಾಂಗ ಮೋಸ ಮಾಡಿದೆ ಅನ್ನೋರೊಳಗ ಇವ್ರ ಮನ್ಯಾಗ ಎಷ್ಟು ಮಂದಿ ಜನ ಇದ್ರಲ್ಲ, ರೆಪ್ಪಿ ಬಿಡ್ಲಾರ್ದ ದೇಹದ 1 ಇಂಚು ಬಿಡ್ಲಾರ್ದ ಉಷ್ಟ್ರಿಗೆ ಉಣ್ಣೆ ಹತ್ತಿ ಬಿಟ್ಟಿದ್ವು ಮನ್ಯಾಗ. ದನಕ್ಕೆ ಹಂಗ ಉಣ್ಣೆ ಹತ್ತಿರ್ತಾವಲ್ಲ, ಇವ್ರಿಗೆ ಉಷ್ಟ್ರಿಗೆ ಉಣ್ಣೆ ಹತ್ತಿದ್ವು ಮನ್ಯಾಗ. ಇವ ಬಂದು ನೋಡ್ತಾನ, ಇವನಿಗೆ ಉಣ್ಣೆ ಹತ್ಯಾವು, ಮನ್ಯಾಗ ಹೆಂಡತಿಗೆ ಉಣ್ಣೆ ಹತ್ಯಾವು, ಮೊಮ್ಮಕ್ಕಳಿಗೆ ಎಲ್ಲಾರಿಗೂ ಉಣ್ಣಿ. ಎಲ್ಲಿ ಕೈ ಇಟ್ರು ಉಣ್ಣಿ, ಮೂಲ್ಯಾಗ ಉಣ್ಣಿ, ಅಡಿಗೆ ಮನ್ಯಾಗ ಉಣ್ಣಿ, ಎಲ್ಲಿ ಕೈ ಇಡ್ತಿ ಬರೀ ಉಣ್ಣಿ, ಬರೀ ಎಲ್ಲಿ ನೋಡಿದ್ರು ಉಣ್ಣಿ ಕಾಣಕತ್ತಾವು. ಸಾಕಾತ್ಲಿ ಅಪ್ಪ, ನಂದು ದಾರಿಯಾಗ ಹೋಗುದೇವ, ನನಗೆ ಬಾ ಖಾಲಿ ಕುಂತಿ ನನಗೊಂದಿಷ್ಟು ಬಡ್ಕೋ ಅಂದಂಗಾಯ್ತು. ತಪ್ಪಾಯ್ತಿದ, ಅವನ್ ಪರೀಕ್ಷೆ ಮಾಡಕ್ ಹೋಗಿನಲ್ಲ, ಅದ ತಪ್ಪಾಯ್ತು ಅಂತ ಹೇಳಿ ಓಡೋಡಿ ಬಂದವ. ಓಡೋಡಿ ಬಂದು, ಗಣಂಗ್ಲಪ್ಪ ನೀ ಮ್ಯಾಲ ಬೋರ್ಡ್ ಹಾಕಿ ನಿನ್ನ ಪರೀಕ್ಷೆ ಮಾಡಕ್ ನಾನು ತಪ್ಪು ನಿನ್ನ ಹತ್ರ ಕೇಳೇನಪ್ಪ, ಅದಕ್ಕೆ ನನ್ ತಪ್ಪು ಕ್ಷಮಾ ಮಾಡಂದ. ನಾ ಕ್ಷಮಾ ಮಾಡಂಗಿಲ್ಲ, ಅಲ್ಲಿ ಬಾ ಗವ್ಯಾಗ ಶಿವಯೋಗಿ ಕುಂತಾನ, ಅಲ್ಲಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದು ಗುಟ್ಲೆ, ಯಪ್ಪ ನಂದು ಹಿಂಗ್ ಬೇಡಿದ್ ತಪ್ಪಾಗೈತ್ರಿ ಶಿವಯೋಗಿಗಳ, ನನ್ ಕೃಪಾ ಮಾಡ್ರಿ ಅಂದಾಗ, ಏ ಬ್ರಾಹ್ಮಣ, ಆ ಹೊಚ್ಚಲಾ ತೊಳೆದ ಆ ನೀರ್ ತಗೊಂಡೋಗಿ ನಿನ್ನ ಮನ್ಯಾಗೆಲ್ಲ ಹೊಡಿ ಅಂದ್ರೆ ಚಲೋ ಆಗ್ತತಿ ಅಂತೇಳಿ ಶಿವಯೋಗಿಗಳು ಹೇಳಿದ್ರು. ಮಠದ ಹೊಚ್ಚಲಾ ತೊಳ್ಕೊಂಡೋಗಿ ಮನೆಗೆಲ್ಲ ಹೊಡಿತಾನ. ಮೊದ್ಲು ಹೆಂಗಿದ್ರಿ ಇವನು ಹಂಗ ಅದ, ಅವರು ಹಂಗ ಆದ್ರಂತ. ನೋಡ್ರಿ, ಶಿವನ ಕೃಪಾ ಇದ್ರಿ ಏನೆಲ್ಲ ಕೊಡ್ಬೋದು. ಇನ್ನೊಬ್ಬ ಬಂದ, ಅವನು ಗಣಂಗಳಪ್ಪ ಅಂಗಡಿಗೆ ಇನ್ನೊಬ್ಬ ಬರ್ತಾನ, ಮತ್ತೊಬ್ಬ. ಕೇಳ್ರಿ ಎಂತೆಂಥವ್ರ ಚರಿತ್ರೆ ಅಂದ್ರೆ ಹಂಗ ಇರ್ತದ. ಬಂದ ಅವ ಅಂದ, ಅಂಗಡಿಯಾಗ ನಿಮ್ಗೆ ಎಲ್ಲಾರು ಸಿಕ್ಕ್ರಿ ನನಗೂ ತಂದು ಕೊಡ್ರಿ ನೋಡಾನ, 1 kg ಅಯ್ಯಯ್ಯೋ ಅಬಬೋ ಕೊಡ್ರಿ ಅಂತಂದ. ಕಾಡ್ಸೋರು ಇರ್ತಾರ ನೋಡ್ರಿ, ಹಂಗ ಎಂತೆಂಥ ಜನ ಇರ್ತಾರ ಗೊತ್ತ ಈ ಭೂಮಿ ಮ್ಯಾಗ, ಭಾಳ ಮಜಾ ಇರ್ತಾರೆ. 1 kg ಅಯ್ಯಯ್ಯೋ ಅಬಬೋ ಕೊಡ್ರಿ ಅಂತಂದ. ಇದು ಯಾವ ಋಷಿಮೇನೋ ಮರ, ಅಯ್ಯಯ್ಯೋ ಅಬಬ ನೋಡ್ರಿ ಎಲ್ಲರ. ಆಶ್ಚರ್ಯ ಆಯ್ತು ಅವ್ನಿಗೆ ಗಣಂಗಳಪ್ಪಗ. ಏನ್ ಇಂಥವ್ರು ಬಂದ್ಬಿಟ್ಟು ಎಲ್ಲಿ ಬರವ ಅಂದ್ರೆ, ಅಂಗಡಿಯಾಗಿದ್ದು ಕೇಳಿದ್ರೆ ತೂಕ ಮಾಡಿ ಕೊಟ್ಟು ರೊಕ್ಕ ತೊಗೊಂಡ್ಬಿಡ್ತಿದ್ದ. ಮತ್ತೆ ಗೊತ್ತಿರ್ಲಾರ್ದ ಕೇಳಿದ್ರೆ ಅಯ್ಯಯ್ಯೋ ಅವೇವೋ ಅಂದ್ರೆ ಎಲ್ಲಿ ತಂದು ಕೊಡ್ಬೇಕು ಅದನ್ನ. ಬಂದು ಓಡ್ಕೊಂತ ಬಂದ, ಶಿವಯೋಗಿಗಳು ಕುಂತಿದ್ರು. ಯಪ್ಪ ಮತ್ತೊಬ್ಬ ಬಂದ, ಅಯ್ಯಯ್ಯೋ ಅಬ್ಬಬ್ಬ ಕೊಡು ಅನ್ನಕತ್ತಾನ್ರಿ, 1 kg ಅನ್ನಕತ್ತಾನ್ರಿ. ಅದು 1 kg ಕೊಡ್ಬೇಕಂತ್ರಿ. ಅದನ್ನ ಹೌದನ, ಚಿಂತೆ ಮಾಡ್ಬಂಡಿನ, ಅಲ್ಲಿ ಐತ್ ನಿನ್ ಗುಡಾವ್ನ್ಯಾಗ. ಅಲ್ಲಿ ಶಿವಯೋಗಿಗಳು ಅಲ್ಲಿ ಹೇಳಿ ಕಳಿಸ್ತಿದ್ರು ಅವ್ರು. ಅಯ್ಯಯ್ಯೋ ಅಬ್ಬಬ್ಬ ಕೇಳಾನಲ್ಲ, ನಿನ್ ಹಿಂದ್ ಗುಡಾವ್ನ್ಯಾಗ ಅಂಗಡಿ ಐತಲ್ಲ, ಅಲ್ಲೆಲ್ಲ ಅವ್ನು ಎಣ್ಣೆ ಡಬ್ಬಿ ಇಟ್ಟಿಯಲ್ಲ, ಬಿಸ್ಕೆಟ್ ಡಬ್ಬಿ ಬಂದು ಪ್ಯಾಕ್ ಮಾಡಿ ಡಬ್ಬಿ ಒಟ್ಟಿಲ್ಲ ಒಂದ್ರ ಮ್ಯಾಗ ಒಂದ್, ಅದರ ಕೈ ಇಟ್ಟು ತಗೋ, ನಿನ್ಗೆ 8 kg ಬೇಕು ತಗೋ ಅಂತ ಹೇಳು ಅವನಿಗೆ ಅಂತ ಕರ್ಕೊಂಡು ಶಿವಯೋಗಿಗಳು ಹೇಳಿ ಕಳಿಸಿದ್ರು ಇವನಿಗೆ. ಇವ ಬಂದ ಅಂಗಡಿಗೆ ಬಂದ್ಬಿಟ್ಟು, ಇದು ಗಿರಾಕಿ ಬಂದಿತ್ತು, 1 kg ಅಯ್ಯಯ್ಯೋ 1 kg ಅಬಾಬೋ ಕೊಡ್ರಿ ಅಂತ ಹೇಳಿ ಬಂದ್ಬಿಟ್ಲಿ. ಇವ ಹಿಂದೆ ಕರ್ಕೊಂಡು ಹೋದ. ಅಲ್ಲಿ ಡಬ್ಬಿ ಇಟ್ಟಿದ್ರು, ಹಳೆ ಒಟ್ಟು ಎಲ್ಲ ಡಬ್ಬಿ ಇಟ್ಟಿದ್ರು. ಈ ಡಬ್ಬ್ಯಾಗ ಐತಿ ತಕ್ಕೊಳ್ರಿ, ಪಟ್ನ ತೊಗೊಂಬರ್ರಿ ನಾನು ಕೊಡ್ತೀನಿ ಅಂದ ಇವ ಗಣಂಗಳಪ್ಪ. ಇವ ಯಾವ ಅಯ್ಯಯ್ಯೋ ಅಬ್ಬಬ್ಬ ಬೇಕಾಗಿತ್ತಲ್ಲ, ಬಂದ ಆ ಡಬ್ಬ್ಯಾಗ ಕೈ ಇಟ್ಟಾದ್ರ ಕೆಂಪು ಚೋಳು ತುಂಬಿದ್ವು. ಗೊತ್ತಾಗಿರ್ಬೇಕು ನಿಮಗ. ಯಾವಾಗ ಆ ಡಬ್ಬ್ಯಾಗ ಕೆಂಪು ಚೋಳು ತುಂಬಿದ್ವಲ್ಲ, ಶಿವಯೋಗಿ ಆಟ ದೊಡ್ಡವ್ರನ್ನ ಕಾಡ್ಸಕ್ ಹೋದ್ರ ಹೊಳ್ಳಿ ಹೊಡ್ಕೊಂಡಂಗ ಆಗ್ತೈತಿ ನಮಗ. ಅದಕ್ಕೆ ಅವ ಕೈ ಇಟ್ಟು ತಗೋರಿ, ನಿಮ್ಗೆ 8 kg ಬೇಕು, 1 kg ಯಾಕೆ 2 kg ತಗೊಂಡಾರ. ಅವ್ನಿಗೆ ಗೊತ್ತಿತ್ತಲ್ಲ ಶಿವಯೋಗಿಗಳ ಆಶೀರ್ವಾದ ಹಿಂದಿರ್ತೈತಿ ಅಂತೇಳಿ. ತಗೋರಿ ಎಷ್ಟು ಬೇಕು ಕೈ ಇಟ್ಟು ತಗೊಳ್ರಿ ಅಂತ ಕೈ ಇಟ್ಟ. ಅದ್ರ ತುಂಬ ಕೆಂಪು ಚೋಳು ತುಂಬಿದು ಉಟ್ಟು ಕಟ್ ಕೈಗೆ ಹೊಡೆದು ಗುಡ್ಲೆ ಅಯ್ಯಯ್ಯೋ ಅಬಬ್ಬೋ ಅನ್ನಕತ್ತಿದ. 8 kg ಬೇಕಾರೆ ತಗೋರಿ ಅಂತಂದಂತ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಶಿವಯೋಗಿಯ ಆಶೀರ್ವಾದ, ದೊಡ್ಡವರ ಆಶೀರ್ವಾದ. ಹಂಗಿಲ್ಲಿ ಶಿವನ ಆಶೀರ್ವಾದ ಯಾರ ಮೇಲೆ ಆಗಿತ್ತು ಅಂತ ಕೇಳಿದ್ರೆ, ಶರಣಬಸಪ್ಪನ ಮೇಲೆ ಆಗಿತ್ತು. ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತೀನಿ ಅಂತ ಅವ ಹೆಂಗ ಬೋರ್ಡ್ ಹಾಕಿದ್ದ, ಗಂಡು ಬೇಕಾದ್ರೆ ಗಂಡು ಕೊಡ್ತೀನಿ, ಹೆಣ್ಣು ಬೇಕಾದ್ರೆ ಹೆಣ್ಣು ಕೊಡ್ತೀನಿ. ಗಂಡು ಬೇಕಾದ್ರೆ 1001, ಹೆಣ್ಣು ಬೇಕಾದ್ರೆ 501 ಕೊಡ್ರಿ ಅನ್ನಕ್ ಹತ್ತಿದ. ಜನ ಎಲ್ಲಾ ಬರಾಕತ್ತಿದ್ರು. ಬಂಜೆಯರ ಬಾಳಿನ ಬೆಳಕು ನಮ್ಮಪ್ಪ ಕಲಬುರಗಿ ಬ್ರಹ್ಮಪುರದಲ್ಲಿ ಶರಣಬಸಪ್ಪ ಕುತ್ಕೊಂಡಾನ ಅಂತ ಹೇಳಿ ಜನ ಎಲ್ಲಾ ಬರಾಕತ್ತಿದ್ರು. ಯಾರು ಹೆಣ್ಣು ಬೇಡ್ತಾರೆ, ಹೆಣ್ಣು ಕೊಡಾಕತ್ತಿದ. ಗಂಡು ಬೇಡ್ತಾರಲ್ಲ, ಗಂಡು ಕೊಡಾಕತ್ತಿದ. ಹೀಗೆ ಶರಣರ ಬದುಕು ಅನ್ನುವಂಥದ್ದು ಕಲಬುರಗಿಯೊಳಗ ನಡೆದುಕೊಂಡು ಬಂದಿತ್ತು.
ಅವ್ರ ಮನೆಯಲ್ಲಿರ್ತಕ್ಕಂಥ ದೊಡ್ಡಪ್ಪ ಗೌಡರ ಹೆಂಡತಿ ಆಗಿರ್ತಕ್ಕಂಥ ನೀಲಮ್ಮ ನೀಲಮ್ಮನಿಗೆ ಅದೇ ಒಂದು ಮಗು ಹುಟ್ಟಿತ್ತು. ಫಸ್ಟ್ ಯಾರೋ ಬರ್ತಾರೆ, ಬಂದಪ್ಪ ನನಗ ಮಕ್ಕಳಿಲ್ಲ. ಶರಣ ಬಸಪ್ಪನವ್ರ ಹತ್ರ ಬಂದು ಬೇಡ್ತಾರ. ಮೊದಲು ನನಗ ಮಕ್ಕಳಿಲ್ಲ ಕೊಡ್ರಿ ಅಂತ ಕೇಳಿದಾಗ ಅವಳ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕಲ್ಲ. ಅವ್ರ ಮನೆಯೊಳಗದಾರ ಶರಣ ಬಸಪ್ಪನವರು, ಅವ್ರದ್ದು ಹೆಂಗ ಭಕ್ತಿ ಐತಿ, ಮ್ಯಾಲೆ ಮ್ಯಾಲೆ ಭಕ್ತಿ ಐತಿಯೋ ಅಥವಾ ಅಂತರಂಗದ ಭಕ್ತಿ ಇದೆಯೋ ನೋಡಿದ್ರೆ ಗೊತ್ತಾಗ್ಬಿಡ್ತದಲ್ಲ. ಒಂದನೇ ದಿನ ಕೈ ಮುಟ್ಟಿ, ಒಂದನೇ ದಿನ ಹಣಿ ಮುಟ್ಟಿ, ಎರಡನೇ ದಿನ ಕೈ ಮುಟ್ಟಿ, ಮೂರೊಂದು ದಿನಕ್ಕೆ ತೂಕಡಿಕೆ ಕಾಣಿರಣ್ಣ, ಬರಬರ ಭಕ್ತಿ ಅರೆಯಾಯಿತ್ತು ಕಾಣಿರಣ್ಣ. ಬಸವಣ್ಣ ಹೇಳ್ತಾರೆ, ಭಕ್ತಿ ಡುಪ್ಲಿಕೇಟ್ ಆಗಿರಬಾರ್ದು, ಸ್ವಲ್ಪ ಇರ್ಲಿ, ಮನಸಾರೆ ಮಾಡ್ಬೇಕದನ್ನ. ಹಂಗ ಆ ಮಕ್ಕಳನ್ನ ಕೇಳಾಕ್ ಮೊದಲು ಬರ್ತಾರ. ಬೋರ್ಡ್ ಹಾಕಿದ ಮೇಲೆ ಅಲ್ಲಿ ನೀಲಮ್ನವ್ರ ತೊಟ್ಟಲ್ದಾಗ ಏನ್ ಹಾಕಿರ್ತಾರ, ಅವ್ರು ಹಡೆದಂತ ಕೂಸು ಇರ್ತದಲ್ಲ, ಇಷ್ಟ ಕೂಸು ಇರ್ತತಿ, ಸುಂದರವಾದ ಕೂಸು. ದೊಡ್ಡಪ್ಪನವ್ರಿಗೆ ನೀಲಮ್ನವ್ರಿಗೆ ಆ ಕೂಸನ್ನ ಹಾಕಿರ್ತಾರ. ಆ ಹೆಣ್ಮಕ್ಳು ಯಾವಾಗ ಕೇಳಾಕ್ ಬಂದ್ರು ಗಂಡ ಹೆಂಡತಿ, ಅವ್ರಿಗೊಂದು ಹೆಣ್ಣು ಕೂಸು ಬೇಕಾಗಿರ್ತದ. ತೊಟ್ಟಲ್ದಾಗ ಅದನ್ನ ಹಾಕಿರ್ತಾರೆ. ಆ ಕೂಸನ್ನ ತೆಗೆದು ಒಡ್ಡು ಇದ ನಿನ್ನ ಮಗ ಅಂತೇಳಿ ಶರಣ ಬಸಪ್ಪನವ್ರು ಆ ತೊಟ್ಟಲ್ದನ್ನ ಕೂಸು ಹಾಕಿ ಕಳಿಸಿ ಬಿಡ್ತಾರ. ಅವ್ರು ಉಡೇದಾಗ ತಗೊಂಡೋಗಿದ ನಿನ್ನ ಮಗ ಶಿವ ಆಶೀರ್ವಾದ ಕೊಟ್ಟಾನ ಅಂತ ಹಾಕಿ ಕಳಿಸಿ ಬಿಡ್ತಾರೆ. ಅವರನ್ನು ಪರೀಕ್ಷೆ ಮಾಡ್ತಾರೆ. ಮಗನ ಕೊಟ್ಟರು ಕೂಡ ಅದು ಅವ ತಗೊಂಡು ಹೋದ. ಶರಣ ಬಸಪ್ಪನ ಆಶೀರ್ವಾದ ಇದ್ರೆ ನನ್ನ ಮನೆ ತುಂಬ ಮಕ್ಕಳು ಇಂಥವು ಸಿಗ್ತಾವು ಅಂತ ಹೇಳಿ ನೀಲಮ್ಮ ದೊಡ್ಡಪ್ಪ ಗೌಡ್ರು ಎಂಥ ಮನಸ್ಸು, ಶರಣರ ಪರೀಕ್ಷೆಯಲ್ಲಿ ಗೆಲ್ತಾ ಇದ್ದಾರೆ. ಹಿಂಗ ಮನೆ ಏನಾಗ್ತದೆ ಅಂತ ಕೇಳಿದ್ರೆ ಮಹಾಮನೆಯಾಗಿ ಪರಿವರ್ತನೆ ಆಗ್ತದೆ. ಇನ್ನೂ ಏನ್ ನಡೀತಾವು, ಇನ್ನೊಂದೆರಡು ಮೂರು ಘಟನೆಗಳನ್ನು ನೋಡೋ ಪೂರ್ವದಲ್ಲಿ ಹೇಳ್ರಿ. ಏನು ಫೋನ್ ಎಷ್ಟಾಗಿ ಟೈಮ್? ಯಾವ ಒಂದು ಸಭಿಕರಲ್ಲಿ ಸವಿನಯ ಪ್ರಾರ್ಥನೆ. ಇಲ್ಲಿಯ ನಮ್ಮ ಗ್ರಾಮದ ಗುರುಸಿದ್ದಪ್ಪ ಶರಣಪ್ಪ ಗೌರವ ಇವರು ಕೂಡ ಈ ಪೂಜಾರಿಗೆ 200 ರೂಪಾಯಿ, ಹಾಗೆ ಸಂಗೀತಗಾರರಿಗೆ 100 ರೂಪಾಯಿ ಕಾಣಿಕೆಯನ್ನು ಕೊಡುತ್ತಾರೆ. ಈ ಕಾಣಿಕೆಯನ್ನು ಗುರುಗಳಿಗೆ ಅವರಿಗೆ ಕೂಡ ನಾನು ಮುಟ್ಟಿಸ್ತೇನೆ. ಶ್ರೀ ಗುರುಸಿದ್ದಪ್ಪನವರು ಶರಣಪ್ಪನವರು ಗೌರವರು ನಮಗೆ ಕಲಾವಿದರಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥವರಿಗೆ ಬಸವಾದಿ ಶಿವಶರಣರು ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಇನ್ನೊಂದು ಅರ್ಧ ತಾಸು ಹೇಳಿ ಕುಂದಿರ್ತೀರಿ. ಇವತ್ತು ಒಂದು ದಿವಸ ಲಾಸ್ಟ್, ಇನ್ನೊಂದು ತಾಸು ಹೇಳಿ. ಈ 2 ವೇದಿಕೆ ಹತ್ತಿ ಬಂದಿನಿ, ಸಾಕಾಗೈತಿ ನನಗೆ. ಒಂದು ತಾಸು ಹೇಳ್ಬೇಕ್ರಿ, ಅರ್ಧ ತಾಸು ಹೇಳ್ಬೇಕ್ರಿ? 11 ಗಂಟೆ ಆಗೈತಿ ಆಗ್ಲಿ ಟೈಮ್. ಕೇಳ್ರಿ ಎಷ್ಟು ಶಕ್ತಿ ಕೊಟ್ಟ, ನನಗರ ಸಾಕಾಗ್ಬಿಟ್ಟೈತಿ. ಈಗ ಯಾವಾಗ ಬಿಟ್ಟಾರ, ಯಾವಾಗ ಹೋಗಿ ಮಲ್ಕೊಂಡೆ ನನ್ನ ಲೆಕ್ಕದಾಗದೆ. ನಾನೀಗ ಒಂದು ಮುಂಜಾನೆ ಹೋಗಿನಿ, ಇವತ್ತು ರಗಡಾಗ್ಬಿಟ್ಟೈತಿ. ಎಲ್ಲ ಇವ್ರನ್ನ ಕರ್ಕೊಂಡೋಗಿದ್ದೆ ನನ್ನ ಜೊತೆ, ಗೊತ್ತೈತಿ. ಕೇಳ್ರಿ, ಭಾಳ ಕಾರ್ಯಕ್ರಮಗಳೇ ಹಂಗಿರ್ತಾವ. ಅದರಂತೆ ಭಕ್ತಿಪೂರ್ವಕವಾಗಿ ಮಲ್ಲಿಕಾರ್ಜುನ ಬಬಲಾದಿ ಇವರು ಕೂಡ ಗುರುಗಳಿಗೆ 100 ರೂಪಾಯಿ ಕಾಣಿಕೆ ಕೊಡ್ತಾರೆ. ಗುರುಗಳಿಗೆ ನಾನು ಆಶೀರ್ವಾದ ಪೂರ್ವಕ ಕೊಡುತ್ತೇನೆ. ಶ್ರೀ ಮಲ್ಲಿಕಾರ್ಜುನ ಬಬಲಾದಿ ಅವರು ಕೂಡ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಾರ. ಕೊಟ್ಟಿರ್ತಕ್ಕಂಥವರಿಗೆ ಶರಣ ಬಸಪ್ಪನವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಲಾಗ್ತದೆ. ಗವಾಯಿಗಳಿಗೆ ಹಾಡಾಕ್ ಕೊಡ್ಬೇಕಂತ ಮಾಡಿದ್ದೆ, ನಾನೇ ಹೇಳ್ಬಿಡ್ತೀನಿ. ಇನ್ನೊಂದು 2-3 ಘಟನೆಗಳನ್ನ ಕೇಳ್ರಿ. ಒಂದು ದಿನ ಶರಣ ಬಸಪ್ಪನವರು ಗುಲ್ಬರ್ಗದಾಗಿರುವಂತ ಸಂದರ್ಭದಾಗ ನಿಮ್ಮೂರವರೆಗೆ ಒಂದು ದರ್ಗಾ ಐತಲ್ಲ, ಅದು ಯಾವ ದರ್ಗಾ ಇಲ್ಲ ಐತಲ್ಲ, ಯಾವುದು? ಗಾಲಿಬ್ ಸಾಬ್ ಅಲ್ರಿ, ಗರೀಬ್ ಸಾಬ. ನೋಡ್ರಿ ಹೆಂಗೈತಿ ಹೆಸರು, ಭಾಳ ಚಂದ ಐತಿ. ನಮ್ಮಲ್ಲಿ 15ನೇ ಶತಮಾನದಲ್ಲಿ
ನಮ್ಮ ಭಾರತ ದೇಶಕ್ಕೆ ಸೂಫಿ ಸಂತರು ಬರ್ತಾರೆ. ಸೂಫಿ ಸಂತರು ಅಜ್ಮೀರದ ಗರೀಬ್ ನವಾಜ್, ಫತೇಪುರ್ ಸಿಕ್ರಿಯ ಸಲೀಂ ಚಿಸ್ತಿ. ನಿಮ್ಗೆ ಎಷ್ಟು ಮಂದಿ ಗೊತ್ತಾಗತ್ತೆ ಗೊತ್ತಿಲ್ಲ. ಅಜ್ಮೀರದ ಗರೀಬ್ ನವಾಜ್, ಫತೇಪುರ್ ಸಿಕ್ರಿಯ ಸಲೀಂ ಚಿಸ್ತಿ, ಗುಲ್ಬರ್ಗಾದ ಬಂದೇ ನವಾಜ್, ಬಿಜಾಪುರದ ಹಾಶಿಂ ಪೀರ್, ಶಿರಟ್ಟಿಯ ಫಕೀರ ಸ್ವಾಮಿ, ಬಿಜಾಪುರದ ಖ್ವಾಜಾ ಅಮೀನ್ ಉದ್ದೀನ್, ಇವರೆಲ್ಲ ಬಹಳ ದೊಡ್ಡ ದೊಡ್ಡ ಶರಣರು. ಆ ಶರಣರು ಬರ್ತಾರಲ್ಲ, ಹಂಗ ಅವ್ರು ಬಂದು ಅಲ್ಲಲ್ಲೇ ಅಡ್ಡಾಡಾರಲ್ಲ, ಅದಕ್ಕೆ ಅವ್ರ ಹೆಸರಿನಾಗಿ ಈ ದರ್ಗಾಗಳಾಗ್ಯಾವ ನಮ್ಮ ದೇಶದಲ್ಲಿ. ನೀವು ನೆನ್ಪಿಟ್ಕೋಬೇಕು, ಹೆಂಗ ದರ್ಗಾ ಆದವು, ದರ್ಗಾ ಹೆಂಗಾದವು ಅನ್ನೋದಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ಹಂಗ ನಿಮ್ಮದು ಈ ದರ್ಗಾದ ಹೆಸರು ಗರೀಬ್ ಸಾಬ್ ದರ್ಗಾ. ನೋಡ್ರಿ ಹೆಂಗೈತಿ, ಎಷ್ಟು ಚಂದ ಐತಿ. ಗರೀಬ್ ನವಾಜರ ಪರಂಪರೆಯ ದರ್ಗಾ ಇದು. ಬಹುಶಃ ಅಜ್ಮೀರದ ಗರೀಬ್ ನವಾಜ್, ಗರೀಬ್ ಅಂದ್ರೆ ಬಡತನ, ಅದನ್ನ ಬಡತನವನ್ನು ಹೋಗ್ಲಾಡಿಸ್ಲಿಕ್ಕೆ ಬಂದಂಥವನೇ ಮಹಾಶರಣ ಗರೀಬ್ ನವಾಜ್. ಗರೀಬ್ ನವಾಜ್ ಹೆಸರು ಹಂಗೈತಿ ನೋಡಿ. ಹಾಗೆ ಬಂದವರಲ್ಲಿ ಗುಲ್ಬರ್ಗಾದಲ್ಲಿ ಕೂಡ ಬಂದೇ ನವಾಜ್ ಅಂತ ಹೇಳಿದ್ರು. ಬಂದೇ ನವಾಜ್ ಒಂದು ದಿನ ದರ್ಗಾಕ್ ನೀವು ಏನು ಗಂಧ ಹಚ್ತಿರಲ್ಲ, ಗಂಧ ಹಚ್ಚಾಕತ್ತಿದ್ರು ಅವ್ರು. ದೊಡ್ಡವ್ರು ಹೆಂಗಿರ್ತಾರ, ಆ ಗಂಧ ಹಚ್ಚಲಿಕ್ಕೆ ಅವರೆಲ್ಲ ಹಚ್ಚುವಂತ ಸಂದರ್ಭದಲ್ಲಿ ಮುಸಲ್ಮಾನ ಬಾಂಧವರೆಲ್ಲ ಗಂಧ ಹಚ್ಚಾಕತ್ತಿದ್ರು. ಅದೇ ಟೈಕ್ ಶರಣ ಬಸಪ್ಪನವರಲ್ಲಿ ಹೊಕ್ಕಾರ, ದರ್ಗಾಕ್ ಹೊಕ್ಕಾರ, ಗುಲ್ಬರ್ಗಾ ಬಂದೇ ನವಾಜ್ ದರ್ಗಾಕ್ ಹೊಕ್ಕಾರ. ಅವರು ಬಹಳ ಫೆನೆಟಿಕ್ ಇರ್ತಾರೆ ಅವರು ಮುಸಲ್ಮಾನರೆಲ್ಲ. ಅವ್ರಂತಾರ, ಅಲ್ಲಿ ಇರ್ತಕ್ಕಂಥವ್ರು ಪೂಜಾರಿಗಳು, ಮೌಲ್ವಿಗಳಂತಾರೆ, ಯಾವನೋ ಕಾಫೀರ್ ಬಂದಾನ, ಕಾಫೀರ್ ಬಂದಾನ ಅಂದ್ರೆ ಅನ್ಯ ಧರ್ಮೀಯ ಬಂದಾನ, ಬೇರೆ ಧರ್ಮದ ಬಂದಾನ, ಅವನು ಒಳಗ್ ಬಿಟ್ಕೋಬೇಡ್ರಿ ಅಂತಾರೆ. ಒಳಗ್ ಬಿಟ್ಕೊಳಂಗಿಲ್ಲ. ಶರಣ ಬಸಪ್ಪನವ್ರು ದರ್ಗಾದ ಬಾಗಲ್ದಾಗ ನಿಂತಿರ್ತಾರ, ಬಾಗ್ಲಾ ಮುಚ್ಚಿ ಒಳಗ್ ಏನ್ ಮಾಡಾಕತ್ತಾರ ಅಂತ ಕೇಳಿದ್ರೆ, ಆ ದರ್ಗಾದ ಮಜಾರ ಇರ್ತದಲ್ಲ, ಅದಕ್ಕೆ ಗಂಧ ಹಚ್ಚಾಕತ್ತಾರ, ಗಂಧ ಹಚ್ಚಾಕತ್ತಾರ. ಯಾವಾಗ ಗಂಧ ಹಚ್ಚಾಕತ್ತಿದ್ರು ಆ ಮಜಾರದಾಗ ಒಳಗಡೆ ಏನಾಯ್ತು ಅಂತ ಕೇಳಿದ್ರೆ, ಶರಣ ಬಸಪ್ಪನ ಕದ ಹಾಕಿ ಹೊರಗೂ ನಿಲ್ಲಿಸಿದ್ರು, ಒಳಗ್ ಬಿಟ್ಟಿದ್ದಿಲ್ಲ. ಅವ್ರ ಮೌಲ್ಯಗಳು ಎಲ್ಲೆಲ್ಲಿ ಗಂಧದ ಬಟ್ಲವನ್ನು ಒಯ್ದು ಹಿಂಗ ಹಚ್ಬೇಕು, ಅಲ್ಲಿ ಶರಣ ಬಸಪ್ಪ ಕಾಣಕತ್ತಾನ. ಎಲ್ಲಿ ಹಚ್ಬೇಕಲ್ಲ, ಈ ಮೂಲಿಗೆ ಹಚ್ಚಕ್ ಹೋಕಾರ, ಇಲ್ಲಿ ಶರಣ ಬಸಪ್ಪ, ಇಲ್ಲಿ ಹಚ್ಚಕ್ ಹೋಕಾರ ಶರಣ ಬಸಪ್ಪ. ಎಲ್ಲಿ ಗಂಧದ ಬಟ್ಲ ಒಯ್ದ್ರು ಅಲ್ಲಿ ಯಾರು ಕಾಣಕತ್ತಾರ? ಶರಣ ಬಸಪ್ಪ ಕಾಣಕತ್ತಾನ. ಆಶ್ಚರ್ಯ ಆಗ್ತದೆ. ನಮ್ಮ ಬಂದೇ ನವಾಜನ ಎಲ್ಲದ ಅನ್ನೋದು ಕೇಳಿದ್ರೆ ಹೊರಗಡೆ ಬಂದ ಆ ರೂಪದಾಗ ನಿಂತಾನ. ಮರ್ತೀವಿ ನಾವು, ಮಾಡ್ತಾವ್ ನನಗ ಗೌರವಿಸಿವಿ, ಅವನ ಒಳಗ್ ಕರೀರಿ ಅಂತಾರ. ಒಳಗ್ ಕರೆದ ಅವಾಗ ಗಂಧ ಹಚ್ಚಿಸ್ಕೊಂತಾನ ಬಂದೇ ನವಾಜ್. ಬಂದೇ ನವಾಜನ ಗದ್ಗಿಯೊಳಗ ಹೊರಗೆ ನಿಂತಂತ ಶರಣ ಬಸಪ್ಪ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ನಾನು ಬೇರೆ ಎಲ್ಲ, ಬಂದೇ ನವಾಜ್ ಬೇರೆ ಎಲ್ಲ. ನಿಮ್ಮ ದೃಷ್ಟಿಯೊಳಗೆ ಬೇರೆ ಬೇರೆ ಮಾಡಿರ್ಬೇಕು ನೀವು, ಧರ್ಮ ಈ ಧರ್ಮ ಅಂತ ಹೇಳಿ. ಮಹಾತ್ಮರ ದೃಷ್ಟಿಯೊಳಗೆ ಏನೂ ಅಲ್ಲ. ಒಳಗೆ ತೊಗರಿ ಕಟ್ಟಿಗೆ ಇಡ್ತೀರಿ, ಬನ್ನಿ ಕಟ್ಟಿಗೆ ಇಡ್ತೀರಿ, ಜಾಲಿ ಕಟ್ಟಿಗೆ ಇಡ್ತೀರಿ, ಒಲ್ಯಾಗ ಉರಿ ಹಚ್ಚು ಮುಂದೆ ಇಡ್ತೀರಿ ಇಲ್ಲ. ಹೊರಗಿದ್ದಾಗ ಏನಿರ್ತಾವು? ಬನ್ನಿ ಕಟ್ಟಿಗೆ, ಜಾಲಿ ಕಟ್ಟಿಗೆ, ಬೇವಿನ ಕಟ್ಟಿಗೆ, ತೊಗರಿ ಕಟ್ಟಿಗೆ, ಏನೇನಾಗಿರ್ತಾವ. ಸುಟ್ಟು ಬಳಕ ಬೂದಿ ಜಾಲಿ ಕಟ್ಟಿಗೆ ಬೇರೆ ಬೀಳ್ತತೇನು, ಬನ್ನಿ ಕಟ್ಟಿಗೆದು ಬೇರೆ ಬೀಳ್ತತೇನು, ಹತ್ತಿ ಕಟ್ಟಿಗೆದು ಬೇರೆ ಬೀಳ್ತತೇನು, ತೊಗರಿ ಕಟ್ಟಿಗೆದು ಬೇರೆ ಬೇರೆ ಬೀಳ್ತದೇನು? ಇಲ್ಲ. ಎಲ್ಲಾ ಬೂದಿ ನೋಡಿದ್ರೆ ಅದು ಹೆಂಗಿರ್ತತಿ? ಒಂದೇ ಇರ್ತದ, ಒಂದೇ ಇರ್ತದ. ಮಹಾತ್ಮರು ಹೆಂಗಿರ್ತಾರ ಅಂತ ಕೇಳಿದ್ರೆ, ತಮ್ಮನ್ನು ಸುಟ್ಕೊಂಡು ಅಂಗಾರ ಆಗಿರ್ತಾರ. ಸಿದ್ಧಾರೂಢನ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಆಗಿರ್ತಾರ, ಬಂಗಾರ ಆಗಿರ್ತಾರ. ಅಲ್ಲಿ ಜಾತಿ ಇರಂಗಿಲ್ಲ. ನಮ್ಮ ದೃಷ್ಟಿಯೊಳಗದೆ ಇರ್ತದೆ, ದೊಡ್ಡವ್ರ ದೃಷ್ಟಿಯೊಳಗದೆ ಇರೋದಿಲ್ಲ, ದೊಡ್ಡವ್ರ ದೃಷ್ಟಿಯೊಳಗದೆ ಇರೋದಿಲ್ಲ. ಹಂಗ ಆ ಗದ್ದಿಗೆಯೊಳಗೆ ದರ್ಶನ ಕೊಟ್ಟಾಗ ಇದಿರ್ದೇಕೋ, ಖುದಾ ಖುದಾ ಏ ಹಮಾರ ಬಂದೇ ನವಾಜ್, ಏ ಬಂದಾಯ್ ನವಾಜ್ ಹೈ, ಏ ಶರಣ ಬಸಪ್ಪನೈ ಅಂತ ಹೇಳಿ ಅವ್ರು ಅನ್ನಕತ್ತಾರ. ಶರಣರಿಗೆ ಗೌರವವನ್ನು ಕೊಡ್ತಾರ. ಇಂಥ ಲೀಲೆಯನ್ನು ಕಲಬುರಗಿಯೊಳಗೆ ಮಾಡ್ತಾ ಮಾಡ್ತಾ ಅವ್ರ ಹತ್ರ ಅನೇಕರು ಬರ್ತಿರ್ತಾರ. ಒಂದು ದಿನ ಇಬ್ರು ಅಕ್ಕ ತಂಗಿಗೆ ಮಕ್ಕಳು ಇರಂಗಿಲ್ಲ, ಶರಣರ ಹತ್ರ ಬರ್ತಾರ. ಕೇಳ್ರಿ, ಲಕ್ಷ್ಯ ಕೊಟ್ಟಿದ್ದು ಭಾಳ ಚಂದ ಐತಿ. ಇಬ್ಬರಿಗೆ ಅಷ್ಟು ಕಷ್ಟ ಇರ್ತತಿ. ಒಳಗ್ ಮ್ಯಾಲ್ ಚಂದ ಮಾತಾಡ್ತಿರ್ತೀರಿ, ಇಲ್ಲಿಂದ ಈ ಕಡೆ ಚಂದ ಮಾತಾಡೋದು, ಇಲ್ಲಿಂದ್ರಿ ಇಲ್ಲಿಂದ ಇಲ್ಲಿ ಒಳಗ ಬೇರೆ.
ಇಲ್ಲಿಂದ ಈ ಕಡೆ ಚಂದ ಮಾತಾಡೋದು ಹಂಗಿರ್ತಾರೆ. ಅವರಿಬ್ರು ಶರಣರ ಹತ್ರ ಮಕ್ಕಳು ಬೇಡಾಕ್ ಬಂದಿರ್ತಾರ. ಯಪ್ಪ ನನಗೆ ಮಕ್ಕಳು ಕೊಡು ಅಂಥೇಳಿ ಅಕ್ಕ ಬಂದಿರ್ತಾಳೆ. ಶರಣರು ಮಾತಾಡ್ಕೊಂತ ಎಷ್ಟು ಬಂದಿದ್ರಿ ನಿಮ್ಮ ಮನ್ಯಾಗ ಏನು ಅಂದಾಗ, ಇಬ್ಬರು ಅದೇವ್ರಪ್ಪ, ಅಣ್ಣ ತಮ್ಮಗ ಅಕ್ಕ ತಂಗಿ ತಗೊಂಡಾರ, ಮತ್ತೇನಾಗಿಲ್ಲ, ಮಕ್ಕಳಾಗಿಲ್ಲ. ಯವ್ವಾ ಹಂಗಾರ ಅಣ್ಣ ತಮ್ಮಗ ಅಕ್ಕ ತಂಗಿ ತಗೊಂಡಾರಂತ ಇಬ್ಬರಿಗೂ ಮಕ್ಕಳು ಬೇಕು ಅದಲ್ಲ? ಹೌದು. ಗಂಡು ಬೇಕ ಹೆಣ್ಣು ಬೇಕ? ಶರಣರು ಕೇಳ್ತಾರ. ಗಂಡ ಕೊಡ್ರಿ ಅಪ್ಪ ಅಂತಾಳಕಿ ಹೆಣ್ಮಗಳು. ತಗೋ ಹಂಗಾರ ನೀ 1000 ಕೊಡು, ಆಕಿ 1000 ಕೊಡು, ಆಕಿ ಎಲ್ಲಿದಾಳ ಅಂತ ಕೇಳಿದ್ರೆ ಆಕಿ ಬರ್ತಾಳ್ರಿ, ಇನ್ನೊಂದ್ಸಲ ಕರ್ಕೊಂಬರ್ತೀನಿ ಅಂತ. ತಗೋ ನಿನ್ ತಂಗಿದು ನಿನಗಿರ್ಲಿ, ಅಕ್ಕಂದು ನಿನಗಿರ್ಲಿ, ನಿಂದಂಕ ನೀ ತಗೋ, ನಿಮ್ಮ ತಂಗಿಗೆ ಇದನ್ನ ಒಯ್ದು ಕೊಡು ಅಂತೇಳಿ ಈಕಿಗೆ 2 ಉತ್ತತ್ತಿ ಹಾಕ್ತಾರೆ. 2 ಉಡೇದಾಗ 2 ಉತ್ತತ್ತಿ 1000 ರೂಪಾಯಿ ತಗೊಂಡು ಅಕ್ಕಿಗೆ ಕೊಡ್ತಾರೆ. ಮತ್ತೆ 1000 ತಗೊಂಡು 2 ಉತ್ತತ್ತಿನ ಯಾರಿಗೆ ಕೊಡ್ತಾರೆ? ತಂಗಿಗೂ. ಉಡೇದಾಗ ಹಾಕಿಸ್ಕೊಂತಾಳ. ದಾರ್ಯಾಗ ಬರ್ಬೇಕಾದ್ರೆ ಬುದ್ಧಿ ನೆಟ್ಟಗಿರ್ಬೇಕಲ್ಲ. ಅದ ಬುದ್ಧಿ ಬುದ್ಧಿ ಕೆಟ್ಟು ಹೋಗ್ತದೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ. ಆಕಿ ಏನು ವಿಚಾರ ಮಾಡ್ತಾಳೆ ಅಂತ ಕೇಳಿದ್ರೆ, ನನಗಷ್ಟ ಮಕ್ಕಳಾಗಲಿ, ನಮ್ಮ ತಂಗಿಗೆ ಆಕೆ ಹಂಗೆ ಇರಲಿ, ನಮ್ಮ ತಂಗಿಗೆ ಮಕ್ಳು ಆಗೋದು ಬೇಡ. ಇವನು ಒಯ್ದು ಕೊಟ್ಟೆ ಅಂತ ಕೇಳಿದ್ರೆ ಶರಣರು ಕೊಟ್ಟಾರ, ಇವನು ಒಯ್ದು ಕೊಟ್ಬಿಟ್ಟೆ ಆಕಿ ತಿಂದ್ಲು ಅಂದ್ರೆ ಏನಾಕವು? ಮಕ್ಕಳಾಕವು. ನಾನಷ್ಟ ತಿನ್ನನು, ಆಕಿ ಮುಂದೆ ನಾನಷ್ಟ ಮಕ್ಕಳನ್ನ ಹಡದು ತೋರ್ಸೋನು ಅಂತ ಹೇಳಿ ಹೊಟ್ಟಿ ಕಿಚ್ಚು ಬಂತಂತ ನೋಡ್ರಿ. ಹೊಟ್ಟಿ ಕಿಚ್ಚು ಬಂದು ದಾರ್ಯಾಗ ಹೊಂಟಿರ್ತಾಳ, ಅಲ್ಲಿ ಒಂದು ದೊಡ್ಡದು ಹಾವಿನ ಹುತ್ತಿರ್ತತಿ. ಆಕಿಗೆ ಕೊಟ್ಟು 2 ಉತ್ತತಿನ ಆ ಹಾವಿನ ಹುತ್ತದಾಗ ಒಗಿತಾಳ. ಆಕಿಗೆ ಕೊಟ್ಟು ಉತ್ತತಿ ಹಾವಿನ ಹುತ್ತಿನಾಗ ಹೋಗದ್ಲು. ತನಗೆ ಕೊಟ್ಟು ಉತ್ತತಿ ತಗೊಂಡು ಹೋದ್ಲು. ಮನ್ಯಾಗ ಹೇಳಿಲ್ಲ. ತಾ ಉತ್ತತಿ ತಿಂದ್ಲು. ಮುಂದೆ 5-6 ತಿಂಗಳದಾಗ ಗರ್ಭವತಿ ಆದ್ಲು. ಗರ್ಭ ಬೆಳ್ಯಾಕತ್ತು ಕುಬ್ಸ ಮಾಡಕ್ ಬಂದ್ರು. ಶೀರಿ ಅಂತಾರಲ್ಲ, ಶೀರಿ ಕಾರಣ ಅಂತಾರಲ್ಲ, ಅದು ಶೀರಿ ಮಾಡಕ್ ಬಂದ್ರು. ಅವ್ರ ತಂಗಿ ಆಕಿಗೆ ಇದ್ದಿದ್ದಿಲ್ಲ, ಈಕಿಗೆ ಆಗಿದ್ದು ಹೆಂಗಾಗಿರ್ಬೇಡ ಮನಸ್ನ್ಯಾಗ ಮಜಾ ಆಗಿತ್ರಿ. ಮಜಾ ಆಗಿತ್ತು. 9 ತಿಂಗಳ 13 ದಿನ ಹೋದ್ರು, ಡಿಲಿವರಿ ಆಗ್ಲಿಲ್ಲ ಆಕಿಗೆ. ಏನೋ ತ್ರಾಸಾಗಕತ್ತು. ಮತ್ತೆ ಬಂದ್ಲು, ನನ್ನ ದಿನ ತುಂಬಿ ಬಿಟ್ಟಾವ್ರಿ ಶರಣರ, ನನಗಿನ್ನೂ ಮಕ್ಕಳಾಗಿಲ್ಲ ಅಂತ ಹೇಳಿ ಕೇಳಾಕ್ ಬಂದ್ಲು. ಕೇಳಾಕ್ ಬಂದಾಗ ಹೇಳಿದ್ರು, ನಿಮ್ಮ ತಂಗಿ ಕೊಟ್ಟಿದ್ನಲ್ಲ ಅವನು ಎಲ್ಲಿಟ್ಟಿ ಅಂತ ಕೇಳಿದ್ರು. ಶರಣರಿಗೆ ನಮ್ಮ ಮನಸ್ಸನ್ನ ತಪ್ಪಿಸ್ಬೋದು, ಮಹಾತ್ಮರ ಮನಸ್ಸನ್ನು ಏನಾದ್ರೂ ತಪ್ಪಿಸ್ಲಿಕ್ಕೆ ಆಗತ್ತೇನು? ಎಲ್ಲಿಟ್ಟಿ ಅಂತಂದ್ರು. ಹೇಳಿದ್ರು. ಈಕೆ ಹೇಳಿದ್ಲು, ಆಕಿಗೆ ಮಕ್ಳು ಆಗ್ಬಾರ್ದು ಅಂತೇಳಿ ನನಗೆ ಮನಸ್ಸು ಬಂತ್ರಿ, ಅದಕ್ಕೆ ಹುತ್ತದಾಗ ಒಕ್ಕೊಟ್ಟೇನ್ರಿ ಅಂತಂದ್ರು. ಹೋಗಲ್ಲಿ ಹುತ್ತ ಎಬ್ಬಿ ನೋಡ್ರಿ ಅಂತಂದ್ರು ಶರಣ ಬಸಪ್ಪನವರು. ಈಕೇನು ಯಾವ ಹುತ್ತಿನಾಗ ಒಕ್ಕೊಟ್ಟಿದ್ರಲ್ಲ, ಉತ್ತತ್ತಿ 2 ಒಕ್ಕೊಟ್ಟಿದ್ಲಲ್ಲ, ಆ ಹುತ್ತು ಎಬ್ಬಿ ನೋಡ್ರಿ ಅಂತಂದ್ರು. ಆ ಗುದ್ಲಿ ತಗೊಂಡು ಹುತ್ತು ಎಬ್ಬತಾರ. 2 ಉತ್ತತ್ತಿ ಹೋಗಿ ಮಗು ಆಗಿ ಆ ಹುತ್ತಿನಾಗ ಆಡ್ತಿರ್ತೈತಿ. ಈಕಿಗೆ 8 ದಿನ ಆಗಿತ್ತಲ್ಲ, ಆ ಮಗುನು ಆಡ್ತಿರ್ತೈತಿ ಆ ಹುತ್ತಿನಾಗ. ಉತ್ತತ್ತಿ ಹೋಗಿ ಏನಾಗಿರ್ತದ? ಮಗು ಆಗಿರ್ತದ. ಅದನ್ನು ತಗೊಂಡು ಬಂದು ಶರಣರು ಏನು ಮಾಡ್ತಾರಂತ ಕೇಳಿದ್ರೆ, ತಮ್ಮ ಹಸ್ತವನ್ನು ಸ್ಪರ್ಶ ಮಾಡಿ ಅದಕ್ಕೆ ವಿಭೂತಿ ಹಚ್ಚಿ ಅವ್ರ ತಂಗಿ ಉಡೇಕ್ಕೆ ಹಾಕ್ತಾರೆ. ಆಕಿಗೆ ಮಕ್ಕಳು ಕೊಟ್ಟ ಬಳಿಕ, ಆಕಿ ಉಡೇದಾಗ ಮಕ್ಕಳು ಕೊಟ್ಟ ಬಳಿಕ ಈಕಿಗೆ ಡಿಲಿವರಿ ಆಗ್ತದೆ. ಹೆಂಗೆ ಶರಣರಲ್ಲಿ ಇಲ್ಲಿ ನೋಡ್ರಿ, ಹೆಂಗಿರ್ಬೇಕು ಶರಣ ಬಸಪ್ಪನವರು, ಎಷ್ಟು ದೊಡ್ಡ ಎತ್ತರದ ವ್ಯಕ್ತಿಯಾಗಿರ್ಬೇಕು. ಈ ರೀತಿ ಶರಣ ಬಸಪ್ಪನವರು ಅನಂತ ಲೀಲೆಯನ್ನ ಮಾಡುವಂಥವ್ರಾಗ್ತಾರೆ. ಹಿಂಗೆ ಶರಣ ಬಸಪ್ಪನವ್ರ ಹತ್ರ ಅನೇಕ ಜನ ಬರ್ತಿರ್ತಾರೆ. ಕಣ್ಣಿಲ್ದವ್ರು ಕಣ್ಣು ಕೊಡ್ತಿರ್ತಾರೆ. ಅಲ್ಲಿ ರಾಜಶೇಖರ ಅಂತ ಇರ್ತಾನೆ ಗುಲ್ಬರ್ಗಾದಾಗ, ಕಣ್ಣಿರಂಗಿಲ್ಲ. ಶರಣರ ಹತ್ರ ನಡ್ಕೊಂಡಾಗ ಶರಣರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಪೂಜೆ ಮಾಡಿ ಬಂದು ಅವನ ಕಣ್ಣಾಗ ಉಫ್ ಅಂತ ಊಬ್ ಬಿಡ್ತಾರೆ. ಒಂದಿನ ಊಬಿದಾಗ ಅವ್ನು ಹೋದಂಥ ಕಣ್ಣು ಮರಳಿ ಬಂದ್ಬಿಡ್ತಾವ, ಅವನ ಅಂಧಕಾರ ಹೋಗಿಬಿಡ್ತದೆ. ಊರಾಗೆಲ್ಲ ಸುದ್ದಿ ಆಗ್ತದೆ. ಒಂದಿಷ್ಟು ಮಂದಿ ಯುವಕರು ಇರ್ತಾರಲ್ಲ, ಅವ್ರಿಗೆ ಬಿಸಿರಾಗ್ತಾ ಇರ್ತೈತೆ. ಅವ್ರಂತಾರ, ಇವ ಏನೋ ಬೇಡಿದವ್ರು ಮಕ್ಳು ಇಲ್ದವ್ರು ಮಕ್ಳು ಕೊಡ್ತಾನಂತ, ಕಣ್ಣು ಇಲ್ದವ್ರು ಕಣ್ಣು ಕೊಡ್ತಾನಂತ, ಕಿವಿ ಇಲ್ದವ್ರು ಕಿವಿ ಕೊಡ್ತಾನಂತ. ಇವ ಏನೋ ನಮ್ಮ ಗುಲ್ಬರ್ಗಾದಾಗ ಒಂದು ಏನು ಮಾಡ್ಯಾನ, ಕಲಬುರ್ಗಿ ಒಳಗೆ ಒಂದು ಏನೋ ಸುದ್ದಿ ಎಬ್ಸಾನ, ಇವನ ಹತ್ರ ಏನೋ ಆಟ ಐತಿ, ಇವ್ನು ನೋಡ್ಬೇಕು ಅಂತ ಹೇಳಿ ಏನು ಮಾಡಿದ್ರು ಅಂತ ಕೇಳಿದ್ರೆ, ಒಬ್ಬ ಶ್ರೀಮಂತ ಹುಡುಗ ಚಂದಾಗ ಚಲೋದೊಂದು ಇಳ್ಕಲ್ ಸೀರೆ ಉಟ್ಕೊಂಡ್ರಿ. ನೋಡಾಕ ಹೆಣ್ಮಕ್ಳು ಮುಖ ಕಣ್ಣ ದುಂಡಗೆ ಇದ್ದ. ನಾಟಕದಾಗ ಪಾತ್ರ ಮಾಡಿರ್ತಲ್ಲ ಗಂಡ್ಮಕ್ಳು, ಹಂಗೆ ಸೀರೆ ಉಟ್ಕೊಂಡು, ಹೆಣ್ಮಕ್ಳು ಹೆಂಗಿರ್ತಾರಲ್ಲ ಹಂಗೆ ಬಳಿ ಗಿಳಿ ಹಾಕ್ಕೊಂಡು
ಚಲೋತ್ನಂಗೆ ಅಡಾಲ ಕುಂಕುಮ ಗಿಂಕುಮ ಹಚ್ಕೊಂಡು ಬೇತಾಲಿ ತಕ್ಕೊಂಡು ಶರಣರು ಕುಂತಿದ್ರು. ಮಠಕ್ಕೆ ಬಂದ. ಇವ್ರೊಂದು 4-8 ಮಂದಿ ಕೂಡೇ ಬಂದಿದ್ರು. ಈಕಿ ನನ್ನ ಹೆಂಡ್ತಿ ಪರಿಚಯ ಮಾಡಿಸಿ ಶರಣರಿಗೆ. ಈಕಿ ನನ್ನ ಹೆಂಡ್ತಿ ಅಂತಂದ. ಹೌದನಪ್ಪ ಅಂದ. ಲಗ್ನ ಆಗಿ ಎಷ್ಟು ವರ್ಷ ಆತು, ಯಾಕೆ ಬಂದಿರಿ ಅಂತ ಕೇಳಿದ್ರು. ಮಕ್ಕಳಾಗಿಲ್ರಿ ಅಪ್ಪ, ಲಗ್ನ ಆಗಿ 12 ವರ್ಷ ಆತ್ರಿ ಅಂತ ಹೇಳಿದ್ರು. ಮೀಸಿ ಚಂದ ಬೋಳ್ಸ್ಕೊಂಡ್ಬಿಟ್ಟಿದ್ದ. ಶರಣರಿಗೆ ಸುಳ್ಳು ಹೇಳಿದ. ಹೌದನ, ಆಗ್ಲಿ, ಗಂಡು ಬೇಕಾ ಹೆಣ್ಣು ಬೇಕಾ ಅಂದ್ರು. ಹೆಣ್ಣು ಬೇಕು ಅಂತಂದವ. ಅವ ಗಂಡಿದ್ದ ಅವ ಒಳಗೆ ಗಂಡಿದ್ದ, ಹೊರಗೆ ಹೆಣ್ಣು ಬಿಡ್ತಾನೆ. ನೋಡ್ರಿ ಹಂಗೈತಿ. ಆಗ್ಲಿ ಶಿವ ಕರುಣಿಸ್ಲಿ, ನಿನಗೆ ಒಳ್ಳೇದಾಗ್ಲಿ ಅಂತ 2 ಉತ್ತತ್ತಿ ಕೊಟ್ಟರು, ರೊಕ್ಕ ಇಸ್ಕೊಂಡ್ರು ಶರಣ ಬಸಪ್ಪನವ್ರು. ಅವ್ರಿಗೆ ಏನಾಗಬೇಕಾಗೈತಿ. ಒಳ್ಳೆ ಇಳಕಲ್ ಸೀರೆ ಉಟ್ಕೊಂಡು ಲಿಫ್ಟಿಗೆ ಹಚ್ಕೊಂಡು ಪೌಡ್ರ್ ಹಚ್ಕೊಂಡ ಬಂದಾನ ಶರಣರ ಹತ್ರ. ಹೊರಗೆ ಕಂಡ್ರೆ ಒಳಗೆ ಬಾವು ಅಂತಿರ್ತೈತೆ ಅದು ನಾಯಿ. ಸುಮ್ಮನೆ ಬಿಡ್ತೈತೇನೆ. ಹೆಂಗೆ ಮಾಡಿದ್ವಿ ಶರಣರ್ಗ ಅಂತಂದ್ರೆ, ಹೆಂಗೆ ಮಾಡೀವಿ ಚಿಗುರು ಮೀಸಿ ಕೇಳಂಗಿಲ್ಲ, ಅದು ಮನಸ್ಸು ಹಂಗಿರ್ತತಿ. ಹೆಂಗೆ ಮಾಡಿದ್ವಿ ಶರಣರ್ಗ ಅಂತಂದ್ರೆ, ಮನ್ಯಾಗ ಬಂದು ರೂಮ್ನಾಗ ಹೋಗಿ ಎಲ್ಲ ಬಿಚ್ಚಿದ ಪ್ಯಾಂಟ್ ಹಾಕೋಬೇಕಂತ ಎಲ್ಲ ಸೀರೆ ಬಿಚ್ತಾನೆ. ಹೆಣ್ಮಕ್ಳು ಹೆಂಗಾಗಿರ್ತಾರೆ ಹಂಗಾಗಿಬಿಟ್ಟಿರ್ತಾನೆ. ಇಡೀ ದೇಹ ಹೆಣ್ಮಕ್ಳ ದೇಹ ಆಗಿಬಿಟ್ಟಿರ್ತೈತಿ. ಗಂಡ ದೇಹ ಹೋಗಿ ಹೆಣ್ಣು ದೇಹ ಆಗಿರ್ತದೆ. ಅಳಾಕತ್ತಾನೆ, ಗುಳು ಅಳಾಕತ್ತಾನ. ಮೂಲ್ಯಾಗ ಕೂತ್ಕೊಂಡು ಏನು ಹೇಳ್ಬೇಕು, ಹೊರಗೆ ಹೇಳಿದ್ರೆ ಮರ್ಯಾದೆ ಪ್ರಶ್ನೆ. ನಮ್ಮ ಅಪ್ಪ ಬಂದು ಕೇಳಿದ್ರು ಏನು ಹೇಳ್ಬೇಕು ಅಂತಾನೆ. ಎಲ್ಲ ಕಾಣ್ತಿರ್ತವ. ಮಜಾತಲ್ಲಿದು ಏನೋ ಮಾಡಕ್ಕೆ ಹೋಗಿ ಎಲ್ಲ ಗೆಳೆಯರಿಗೆ ಅಂತಾನೆ, ಇದನ್ನ ಒಳ್ಳೆ ಮಾಡಿದ್ರಲಿ ಯಪ್ಪ, ಭಾಳ ಮಜಾ ಆತ್ಲಿ ಯಪ್ಪ, ಇದು ಹೆಂಗೆ ಮಾಡಿದ್ಲಿ ಈಗ ಯಪ್ಪ ಅಂತಾನೆ. ಬರ್ತಾರ, ಮತ್ತೆ ಎಲ್ಲಿ ಬರ್ತಾರೆ, ಎಲ್ಲಿ ಕಳ್ಕೊಂಡಿದ್ರಲ್ಲ ಅಲ್ಲೇ ಹುಡುಕ್ಬೇಕಲ್ಲ. ಇವನಿಗೆ ಏನೋ ಮಾಡಕ್ಕೆ ಹೋಗಿ ನನಗೇನೋ ಆಯ್ತಲ್ಲ ಅಂತ ನೀವು ಬಂದು ಬರ್ತಾನೆ. ಯಪ್ಪ ತಪ್ಪಾಗೈತ್ರಿ ನಮ್ದು, ಹಂಗಾದ್ರೆ ನಮ್ಮ ಉತ್ತತ್ತಿ ನಮ್ಗೆ ಕೊಡು ಅಂತಾರೆ ಶರಣ ಬಸಪ್ಪನವ್ರು. ಉತ್ತತ್ತಿ ಇಸ್ಕೊಂಡು ಆಗ್ಲಿ ಒಳ್ಳೇದಾಗ್ಲಿ ಹೋಗು ಅಂಥೇಳಿ ಆಶೀರ್ವಾದ ಮಾಡ್ತಾರ. ಬಂದು ಬಿಚ್ಚಿ ನೋಡಿತಾನ, ಗಣಮಗಾಗಿರ್ತಾನೆ. ಶರಣರಲ್ಲಿ ಎಂಥ ಶಕ್ತಿ ಇತ್ತು. ಕಾಡಿದವರಿಗೆ ಹಾವಾಗಿ ಹೊಕ್ಕಾರ, ಬೇಡಿದವರಿಗೆ ಋಷಿಯಾಗಿ ಹೊಕ್ಕಾರ, ಗುರುವಾಗಿ ಹೊಕ್ಕಾರ. ಹಂಗೆ ಕಲಬುರ್ಗಿ ಒಳಗಡೆ ದೊಡ್ಡಪ್ಪ ಗೌಡ್ರ ಮನೆಯೊಳಗಡೆ ಶರಣ ಬಸಪ್ಪನವ್ರು ಏನು ಮಾಡಾಕತ್ತಾರ ಅಂತ ಕೇಳಿದ್ರೆ, ಅನಂತ ಲೀಲೆಯನ್ನು ಮಾಡ್ತಾ ಮಾಡ್ತಾ ಆ ಊರಿನಲ್ಲಿ ಇರ್ತಾರೆ. ಹೀಗೆ ಅನಂತ ಲೀಲೆಗಳನ್ನು, ಭಾಳ ಅದಾವು ಲೀಲೆಗಳು, ಮುಗಿಯಂಗಿಲ್ಲ ಅವು. ನಿಜವಾಗ್ಲೂ ಒಂದಕ್ಕಿಂತ ಒಂದು ಬಲ ಅದಾವು. ಅನಂತ ಲೀಲೆಗಳನ್ನು ನೋಡಾಕತ್ತೀವಿ. ನಾಳೆ ಒಂದಿಷ್ಟು ದಿವಸ, ನಾಳೆ ಐತೇನೆ ಇಲ್ಲಿ ಪುರಾಣ ಗೌಡ್ರ ಐತಿಲ್ಲ? ನಾಳೆ ಹೇಳ್ಬೇಕಾ? ಎಷ್ಟು ಗಂಟೆಗೆ ಬರ್ಬೇಕು ನಾಳೆ? ನಾಳೆ 8-8:30 ನಾವು ಬರ್ತೀವಿ. ಯಾಕಂತ ಕೇಳಿದ್ರೆ ಅಲ್ಲಿ ಜನ ಬರ್ತಾರ. ಅದಕ್ಕೆ ನಾಳೆ ಬರ್ತಿರಲ್ಲ, ಎಲ್ಲರೂ ಉಪವಾಸ ಇರ್ತೀರ, ನಾಳೆ ಜಾಗರಣೆ ಇರ್ಬೇಕಲ್ಲ. ನೋಡ, ನಾಳೆ ಒಂದು ದಿವಸ ಹೇಳೋಣಂತೆ. ಅಲ್ಲೇ ನಾನು 8-8:30 ಬಿಡ್ತೇನೆ. 8:30 ಪೌಣೆ 9ಕ್ಕೆ ಬಿಡ್ತೇನೆ. ಮತ್ತು ಈಗ ಹೇಳ್ತೇನೆ, ಯಾಕಂದ್ರೆ ಅಲ್ಲಿ ಜನ ಎಲ್ಲ ಬಂದಿರ್ತಾರೆ. ಉಪವಾಸ ಇದ್ದವ್ರು ಪಾದೋದಕ್ಕೆ ತೊಗೊಂಡು ಹೋಕ್ಕಾರ ಬಂದು ಮಠಕ್ಕೆ. ಮತ್ತು ಯಾಕೆ ಮುತ್ಯಾರು ಲೇಟ್ ಆಯ್ತು ಅನ್ಬೇಡ್ರಿ. ನಾವೇನೋ ಕಂಚಿಗಾರ ಕಾಲು, ಅದೇನೋ ಬಳೆಗಾರ ಕೈ ಅನ್ನಂಗೆ ಅಂತಾರಲ್ಲ, ನಮ್ಮ ಸ್ವಾಮಿಗಳ ಜೀವನಾನ ಹಂಗೆ ಇರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ, ಎಲ್ಲರನ್ನೂ ಸಂಭಾಳಿಸೋದಿರ್ತದೆ. ಅದಕ್ಕೆ ನಾನು ಅಲ್ಲೆಲ್ಲ ಹೋಗಿ ಬರಬೇಕಾಗ್ತದೆ. ಅದಕ್ಕೆ ತಾವೆಲ್ಲ ನಾಳೆ ಬರ್ರಿ, ನೋಡೋಣ. ನಾಳೆ 11-12 ಮಟ್ಟ ಬೇಕಾದ್ರೆ ಟೈಮ್ ಇತ್ತಂದ್ರೆ ನೋಡೋಣ. 8ಕ್ಕೆ ಆಗಲ್ರಿ, ಬರ್ತೀನಿ ಅಂದ್ ಮತ್ತೆ ಸುಳ್ಳು ಹೇಳಂಗಿಲ್ಲ. ನಾನು ಲೇಟಾಗಿ ಬರ್ತೀನಿ. ನಾಳೆ 8ಕ್ಕೆ ಬರ್ರಿ ಅಂತಾರೆ, ನನಗೆ ಆಗೋದಿಲ್ಲ ಬರೋಕ್ಕೆ. 8:30 ಪೌಣೆ 9ಕ್ಕೆ ಬರ್ತೀನಿ. ನಾಳೆ ಶರಣ ಬಸಪ್ಪನವರು ಆಡಿದಂಥ ತೊಟ್ಟಿಲ, ಅವರು ಓದಿದಂಥ ಅಂಕ್ಲಿಪಿ, ಅದು ಏನು ಪಾಟಿ ಚೀಲ, ಸ್ಕೂಲ್ ಬ್ಯಾಗ್, ಅವ್ರು ಉಟ್ಕೊಂಡಂಥ ಲಿಂಗದ ಕಾಯಿ ಮತ್ತು ಉಡ್ದಾರ, ಹಾಲು ಗಡಗ, ಅವು ಏನೇನು ತಂದಾರ ಅವನ್ನ ನಾಳೆ ಲೀಲಾವನ್ನು ಮಾಡ್ತಾರೆ. ಯಾವಾಗ ಲೀಲಾವ್ ಮಾಡ್ತೀರಿ, ಯಾವಾಗ ಪುರಾಣ ಹೇಳಿಸ್ತೀರಿ, ನಿಮಗೆ ಬಿಟ್ಟಿದ್ದೆ. ಎಲ್ಲ ನನ್ನ ಮೇಲೆ ಹಾಕ್ಬಿಡ್ತಾರೆ. ನಮಾಜ್ ಮಾಡಕ್ಕೆ ಹೋಗ್ಬಿಟ್ರೆ ಮಸೀದಿ ಮಹಿಮೆ ಆಯಿತು. ಅದಕ್ಕೆ ನಾನು ಬರೋಳಗೆ ನೀವು ಜಲ್ದಿ ಬರ್ರಿ. ಪುರಾಣ ಕೇಳ್ಬೇಕಂದ್ರೆ ಜಲ್ದಿ ಬರ್ರಿ, ಅವ್ರು ಲೀಲಾವ್ ಮಾಡ್ತಾರೆ. ನೀವು ಮುಗಿಸ್ಬಿಡ್ರಿ, ನಾ ಅಷ್ಟೊತ್ತಿಗೆ ಬರ್ತೀನಿ. ಬಂದು ಪುರಾಣ ಚಲೋ ಮಾಡಿಬಿಡ್ತೀನಿ ನಾಳೆ. ಹಂಗೆ ಮಾಡ್ತೀರಿ? ನಾವು ಬಂದು ಬಳಿಕ ಮಾಡ್ತೀರಿ. ಒಟ್ಟು ನನ್ನ ತೊಗೊಂಡ ಮುಳುಗ್ರಿ ಒಟ್ಟು ನೀವು. ಆಗಲಿ, ನನ್ನೂ ಕರ್ಕೊಂಡ ಮುಳುಗ್ತಾರಂತೆ, ನಾನು ಅವ್ರ ಜೊತೆಗೆ ಮುಳುಗ್ತೀನಿ. ನಾಳೆ ಬಂದು ನೋಡೋಣ ಎಷ್ಟಾಗತ್ತೆ, ಮಾಡೋಣ. ನಾಳೆ ಬಂದು ಅದೊಂದು ಲೀಲಾವನ್ನು ಮಾಡೋಣ, ಅದರೊಳಗೆ ತಾವೆಲ್ಲ ಪಾಲ್ಗೊಳ್ರಿ ಅನ್ನುವಂಥ ಮಾತು.